ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ನನ್ ಬರ್ಡೇಗೆ ಎಷ್ಟು ಗಿಫ್ಟ್ಸ್ ಬಂದಿದೆ, ಏನೇನ್ ಗಿಫ್ಟ್ ಬಂದಿದೆ ಅಂತ ಎಲ್ಲ ನಾನು ನಿಮ್ಗೆ ಇವತ್ತು ಕ್ಲಿಯರ್ ಆಗಿ ತೋರಿಸ್ತೀನಿ. ಅಂಡ್ ಯಾಕಂದ್ರೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೂಡ ತಿಳಿಸಿದ್ರಿ, ಬ್ರೋ ಗಿಫ್ಟ್ಸ್ ಏನು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಸ್ವಲ್ಪ ಹಿಂದೆಯಿಂದ ದೂರದಿಂದ ವಿಡಿಯೋ ಹಿಡ್ದಿರಾ, ಸ್ವಲ್ಪ ಕ್ಲಾರಿಟಿ ಆಗಬೇಕು, ಇನ್ನೊಂದು ವ್ಲಾಗ್ ಮಾಡಿ ಗಿಫ್ಟ್ ಎಲ್ಲ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾ ಇದೀವಿ. ಸೊ ಇವಾಗ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಜವಾಗ್ಲೂ ಗೈಸ್, ಅಲ್ಲಿ ಗಿಫ್ಟ್ ಕೊಡೋ ಟೈಮಲ್ಲಿ ಫುಲ್ಲು ಟಯರ್ಡ್ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ಏನು ಮಾತಾಡಕ್ ಆಗಿಲ್ಲ. ಮತ್ತೆ ಇನ್ನ ಹುಡುಗರೆಲ್ಲ ಇದ್ರು ಅಲ್ಲಿ ಅಂತ ಒಂದ್ ಸ್ವಲ್ಪ ಮುಜುಗರ ಇತ್ತು ಮಾತಾಡೋದ್ರಲ್ಲಿ. ಆಕ್ಚುಲಿ ಟೈಮ್ ಆಗೋಗಿತ್ತು, ಅದಕ್ಕೆ ಹೆವಿ ಟೈಮ್ ಆಗೋಗಿತ್ತು. ಎಲ್ಲ ಸ್ವಲ್ಪ ಅರ್ಜೆಂಟ್ ಆಗಿ ಆಯಿತು. ಯಾಕಂದ್ರೆ ಒಂದ್ ಇನ್ನ ಮೂರ್ನಾಲ್ಕು ಇತ್ತು ನನ್ನ ಪ್ಲಾನಿಂಗು, ಅದೆಲ್ಲ ಕ್ಯಾನ್ಸಲ್ ಆಯ್ತು. ಪರವಾಗಿಲ್ಲ, ಇಟ್ಸ್ ಓಕೆ. ಆದ್ರೂ ಇಷ್ಟೊಂದು ಮಸ್ತಾಗಿ ಬಂದಿದೆ, ಪರವಾಗಿಲ್ಲ, ಸಿಕ್ಕಾಪಟ್ಟೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಇವಳ ಬರ್ಡೇ ನೈಟ್ ಇಂದ ಸ್ಟಾರ್ಟ್ ಮಾಡೋಣ ಗಿಫ್ಟ್ಸ್. ಬನ್ನಿ ಬನ್ನಿ ಗೈಸ್, ನಾವ್ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡ್ಕೊಂಡು ಗೊತ್ತಿದ್ದೇವೆ. ಇವ್ರು ಇಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಡು ಕೂತಿದ್ದಾರೆ. ನಾನು ಇಲ್ಲಿ ಸಪೋರ್ಟ್ ಮಾಡಿ ಅಂತ ಒಂದ್ ಮೇಕಪ್ ಮಾಡ್ಕೋಬಾ. ಸೂಪರ್, ನ್ಯಾಚುರಲ್ ಬ್ಯೂಟಿ. ಇವಾಗ ಫಸ್ಟ್ ಅಂತ ಫಸ್ಟ್ ಗಿಫ್ಟ್ ನಂದು ಮೇಕಪ್ ಗಿಫ್ಟ್. ಆಮೇಲೆ ಏನ್ ಕೊಟ್ಟೆ? ಬ್ರೇಸ್ಲೆಟ್ ನಂದು ಅಲ್ಲಿಂದ ಅವ್ನು ಕಂಟಿನ್ಯೂ ಮಾಡ್ತಲ್ಲ ಏನು. ಅವರು ಸ್ವಲ್ಪ ಪ್ರಾಜೆಕ್ಟ್ ಬಿಸಿ ಇದಾರೆ ಗೈಸ್. ಅಂಡ್ ಈ ತರ ಅರೇಂಜ್ ಮಾಡಿದೀವಿ ಗೈಸ್. ಇದನ್ನೆಲ್ಲ ಇವಾಗ ಚಂದನೆ ಮಾಡಿರೋದು, ಈ ತರ ಚಂದನೆ ಮಾಡಿದ್ದು. ಈಗ ಒಂದೊಂದಾಗಿ ತೋರ್ಸ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನನ್ನ ಬರ್ಡೇಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಅಂಕಿತಾ 12 o'clockಗೆ ಈ ಬ್ರೇಸ್ಲೈಟ್. ಯಾವ ತರ ಇದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ಇದೇ ಬ್ರೇಸ್ಲೈಟ್ ಇವರೇ ಗೈಸ್ ಕೊಡ್ಸಿದ್ದು, ಮಿಸ್ಟರ್ ಬಿ ಏನೋ ಮಿಸ್ ಅಂಕಿತಾ. ಮಿಸ್ ಟೈಪಿಂಗ್ ರಂಗಕ್ಕ, ಮಿಸ್ಟೇಕ್ ಮಾಡಿದ್ಯಾ? ಮಿಸ್ ಟೈಪಿಂಗ್ ರಂಗಕ್ಕ, ಮಿಸ್ ಟೈಪಿಂಗ್ ರಂಗಕ್ಕ ಅಂತೆ. ಈ ಬ್ರೇಸ್ಲೈಟ್ ನಂಗೆ ತುಂಬಾ ಸ್ಪೆಷಲ್ ಗೈಸ್, ನಂಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಗಿಫ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡ್ಸು. ಏನಂತಂದ್ರೆ ಇದು ಸಿಲ್ವರ್ ರಿಂಗ್ ಒಂದು, ಆಮೇಲೆ ಈ ಸಿಲ್ವರ್ ಬ್ರೇಸ್ಲೆಟು, ಆಮೇಲೆ ನನ್ನ ಮೋಸ್ಟ್ ಫೇವ್ರೆಟ್ ಗಾಡ್ದು ಫೋಟೋ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿ ಫೋಟೋ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದೇ ನಂಗೆ ತುಂಬ ಸ್ಪೆಷಲ್. ಯಾವುದೋ ಒಂದು ರೀತಿಲಿ ನಮ್ಮ ಮನೆಗೆ ಬರ್ತಾರೆ ಅನ್ನೋದೇ ನಂಗೆ ತುಂಬ ಖುಷಿ ಗೈಸ್. ನಾನು ಇನ್ನೊಬ್ರು ಫ್ರೆಂಡ್ ಕೊಟ್ಟಿರೋದು ಗೈಸ್, ನನ್ನ ಫೋಟೋ ಫ್ರೇಮ್. ಸೂಪರ್. ಈಗ ನೆಕ್ಸ್ಟ್ ಹೋಗೋಣ. ಆ್ಯಂಡ್ ಈ ಕ್ಯೂಟ್ ಫ್ರೇಮ್ ಕೊಟ್ಟಿದ್ದು ಶಿವು ಬ್ರೋ, ಇದನ್ನ ಅವ್ರು ಕೊಟ್ಟಿದ್ದು. ಮತ್ತೆ ಇದು ಅವ್ರ ಗರ್ಲ್ ಫ್ರೆಂಡ್ ಕೊಟ್ಟಿದ್ದು. ಇಲ್ಲ ಗೈಸ್, ಇದು ನನ್ನ ಬರ್ತಡೆಗೆ ಅಂತ ಕೊಟ್ಟಿದ್ದು, ಇದು ಇವಳ ಬರ್ತಡೆಗೆ ಅಂತ ಕೊಟ್ಟಿದ್ದು. ಇಲ್ಲ, ಅವ್ನು ಬಿಲ್ಡಪ್ ಹಾಕೋತಾ ಇರೋದು ಅಷ್ಟೇ. ಎರಡು ನಂದು, ಅದಕ್ಕೆ ನಾನು ನಮ್ಮನೆಲ್ಲ ಇಟ್ಕೊಂಡಿದ್ದೀನಿ ಗೈಸ್. ಇವೆರಡು ನಂದೇ. ಎಂಜಾಯ್. ಆಕ್ಚುಲಿ ಇದೇ ನನಗೆ ಹೆವಿ ಕ್ಯೂಟ್ ಅಂತ ಅಂತಿದ್ದು. ಒಂಥರ ಫುಲ್ ಪಿಂಟ್ರೆಸ್ಟಿ ಈ ಥರ ಇದೆ. ನಿಂಗೆ ಯಾವ್ದು ಇಷ್ಟ ಆಯ್ತು ಎರಡರಲ್ಲಿ? ಇದು ಇದು ಸ್ವಲ್ಪ ಹ್ಯಾಂಡ್ ರಿಟನ್ ಥರ ಇದೆ ಅಲ್ವಾ, ಡ್ರಾಯಿಂಗ್ ಥರ. ಕ್ಯೂಟ್ ಆಗಿದೆ ಎರಡು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಶಿವರಾಜ್ ಕುಮಾರ್. ಸೊ ಈಗ ನೆಕ್ಸ್ಟು ನೀವು ಕೊಟ್ಟಿರೋ ಗಿಫ್ಟ್ಸ್ಗೆ ಹೋಗೋಣ ಬನ್ನಿ. ತಗೊಳಪ್ಪ. ಹಾಂ, ಸೊ ಈಗ ಲಿಟಲ್ ಚೇಂಜ್ ಮಾಡೋಣ. ಈಗ ನಾನು ಹೇಳ್ತಾ ಇದ್ದೆ ಎಲ್ಲ ಗಿಫ್ಟ್ ಕೊಟ್ಟಿದ್ದು. ಈ ಗಿಫ್ಟ್ ನೀನೇನು ಕೊಟ್ಟೆ ಅಂತ ನೀನು ಹೇಳ್ಬೇಕು. ಈ ಗಿಫ್ಟು ನೀನು ಎಲ್ಲ ಕಡೆ ಓಡಾಡೋಕ್ಕೆ ಮತ್ತು ಹೋಗೋ ಬರೋ ಟೈಮಲ್ಲಿ ಒಂದೇ ಒಂದು ಹಳೆ ಬ್ಯಾಗ್ ಎತ್ಕೊಬರೋಳು ಗೈಸ್. ಅವನು ಸ್ವಲ್ಪ ಚೆನ್ನಾಗಿರಲಿಲ್ಲ, ಅದಕ್ಕೆ ನಮ್ಮ ಹುಡುಗಿ ಹೋಗೋ ಬರೋ ಕಡೆ ಚೆನ್ನಾಗಿ ಕಾಣಿಸ್ಲಿ, ಬ್ಯಾಗು ಚೆನ್ನಾಗಿರಲಿ ಅಂದ್ಬಿಟ್ಟು ಈ ಗಿಫ್ಟ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಬ್ಯಾಗು. ತುಂಬ ದಿವಸದಿಂದ ನಾನು ತಗೊಳ್ಬೇಕು ಅಂತ ಅನ್ಕೋತಾ ಇದ್ದೆ. ಈ ಥರದ್ದು ಒಂಥರ ಒಫಿಷಿಯಲ್ ಲುಕ್ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಆಚೆ ಹೋದಾಗು. ಆ್ಯಂಡ್ ಇದ್ರಲ್ಲಿ ಸ್ಟೋರೇಜ್ ಸ್ಪೇಸು ಜಾಸ್ತಿ ಇದೆ ಗೈಸ್. ಇದನ್ನ ಗಿಫ್ಟ್ ಕೊಟ್ಟಾದ್ಮೇಲೆ ಮತ್ತೆ ಇವಳು ಹಳೇದೇ ಎತ್ಕೊಂಡ್ಬರ್ತಾ ಇದ್ದಾಳೆ. ಇದನ್ನ ಕೊಟ್ಟು ಏನು ತೆಗಿಯೋದನ್ನ? ನನಗೆ ಇದನ್ನ ಹಾಕೊಂಡು ಹಳೇದು ಮಾಡೋಕೆ ಇಷ್ಟ ಇಲ್ಲ ಗೈಸ್. ಪೂಜೆ ಮಾಡು. ಅಷ್ಟು ಚೆನ್ನಾಗೈತಿ ನೋಡ್ತಾ ಇದ್ರೆ ನನ್ಗೆ ಹಂಗೆ ದೂರದಿಂದ ಚೆನ್ನಾಗಿ ಒಂದು ಗ್ಲಾಸ್ ಫ್ರೇಮ್ ಹಾಕ್ಸು, ನಿಮ್ಮ ಮಮ್ಮಿಗೆ ಹೇಳು. ಒಂದು ಏನು ಬಾಸ್ ಅದು ಶೋಕೇಶ್ ಹಾಕ್ಬಿಟ್ಟು ಎಲ್ಲ ಹಂಗೆ. ಇಲ್ಲ ಯೂಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಇದನ್ನ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಯೂಸ್ ಮಾಡ್ತಾ ಇದೀನಿ ಅಂತ. ಓಕೆ ಗೈಸ್, ನಾನೆಲ್ಲ ಯೂಸ್ಫುಲ್ ಐಟಮ್ಸೇ ಕೊಟ್ಟಿರೋದು ಗೈಸ್. ಯೂಸ್ ಮಾಡ್ಲಿ ಅಂತ ಕೊಟ್ರೆ ಇವಳು ನಂಗೆ ಇದನ್ನ ಎತ್ಕೊಂಬರಕ್ಕೆ ಇಷ್ಟ ಇಲ್ಲ, ಅಷ್ಟು ಚೆನ್ನಾಗಿದೆ ಗೈಸ್. ನಂಗೆ ಅಷ್ಟು ಬೇಗ ಇದನ್ನೆಲ್ಲ ಗಲೀಜ್ ಮಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಪರವಾಗಿಲ್ಲ. ಇನ್ನೊಂದು ಗಿಫ್ಟ್ ಕೊಡ್ಸೋಣ ಬಿಡು, ಇನ್ನೊಂದು ತಗೊಳ್ಳೋಣ.
ಓಕೆ ನೆಕ್ಸ್ಟ್ ಗೈಸ್ ಇದು ಸೆಕೆಂಡ್ನೇ ಗಿಫ್ಟು ಏರ್ ಕಲರ್ ಏರ್ ಕರ್ಲರ್ ಬಾಯಿ ತೊದ್ಲತ್ತು. ಇದೇನು ಕೊಟ್ಟೆ? ಇದು ನಮ್ಮ ಹುಡುಗಿಗೆ ಸ್ವಲ್ಪ ಔಟ್ಸೈಡ್ ಹೋದಾಗೆಲ್ಲ ಇದೆಲ್ಲ ಇರಲಿಲ್ಲ ಇವಳ ಹತ್ರ. ಇವಳು ಮೇಕಪ್ ಆಗಲಿ ಈ ಥರ ಐಟಮ್ಸ್ ಆಗಲಿ ಏನೂ ಇಟ್ಕೊಳ್ಳಲ್ಲ. ಏನು ಅಂದರೆ ನನಗೆ ಆ ಥರ ಬೇಕು ಮತ್ತು ಇದು ಕಾಸ್ಟ್ಲಿ ಇರೋದ್ರಿಂದ ಅಯ್ಯೋ ಅಷ್ಟೊಂದು ದುಡ್ಡು ಯಾರು ಖರ್ಚು ಮಾಡ್ತಾರೆ ಬೇಡ ಅಂದ್ಕೊಂಡು ಹಂಗಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ಲು. ಅದಕ್ಕೆ ನಾನು ಈ ಗಿಫ್ಟ್ನ ಇವಳು ಕೊಡ್ಸೇನಿ, ಯೂಸ್ ಮಾಡಲಿ, ಇವಳು ಚೆನ್ನಾಗಿ ಕಾಣಲಿ ಅಂತ. ಆಕ್ಚುಲಿ ಜೊತೆಗೆ ಇವ್ರ ಅಕ್ಕನೂ ಚೆನ್ನಾಗಿ ಕಾಣಲಿ ಅಂತ. ಗಾಯ್ಸ್ ಈ ಏರ್ ಕಲರ್ ಕೊಟ್ಟಿದ್ದು ಅಂಕಿತನ್ ಲುಕ್ಕು ಬಂದ್ಬಿಡ್ತು ಮನೆಗೆ ಅಂತ. ಹೌದೌದು ಖಂಡಿತವಾಗ್ಲು. ಆಕ್ಚುಲಿ ಇದು ನಾನು ತುಂಬಾ ದಿವಸದಿಂದ ತಗೋಬೇಕಂತ ಇದ್ದೆ ಗೈಸ್. ಆದರೆ ಕಾಸ್ಟ್ಲಿ ಇತ್ತು ಅಂದ್ಬಿಟ್ಟು ಆ ಕಾರ್ಟ್ಗೆ ಹಾಕೋದು, ಆಮೇಲೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕಾ ಬೇಡ ಅಂತ ಎಷ್ಟೋ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಓಕೆ ಗೈಸ್ ಇವಾಗ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ತೋರಿಸ್ಬೇಕಲ್ಲ. ಹಾಂ ಓಕೆ ತೋರಿಸ್ತೀನಿ. ಮತ್ತೆ ಅಂಕಿತಾ ಮನ್ಸಲ್ಲೇ ಥ್ಯಾಂಕ್ ಯು ಬಾಸ್ ಅಂತ ಅನ್ಕೊಂಬಿಟ್ಟಿರೋದು ಗೈಸ್. ಹೌದು ಅವಳು ಖುಷಿಯಾಗಿರೋ ಅಷ್ಟು ಗಿಫ್ಟ್ ನಾನು ನೋಡಿ. ಅದು ಬಂದು ಕೇಳಿದ್ರೆ ಇಷ್ಟು ಗಿಫ್ಟಲ್ಲಿ ನಿಂಗೆ ಯಾವ್ದು ಇಷ್ಟ ಆಯ್ತು ಅಂದರೆ ಏರ್ ಕರ್ಲರೇ ಹೇಳಿದ್ದವಳು. ಸೊ ಈಗ ತೋರಿಸ್ತೀನಿ ರೀ ಯಾವ ಥರ ವರ್ಕ್ ಆಗುತ್ತಿತ್ತು ಅಂತ. ಚಂದುಗೆ ಆ್ಯಕ್ಚುಲಿ ಹೇಳ್ಕೊಡ್ಬೇಕು ನೋಡಿ. ಚಂದು ಬಾಯ್ಲಿ ನನ್ಗೇನು ಕೇಳ್ಕೊಡ್ತೀಯ? ನೆಕ್ಸ್ಟ್ ನೀನೇ ಕರ್ಲ್ ಮಾಡ್ಕೊಡ್ಬೇಕು. ಇದು ಆನ್ ಮಾಡೋದು ಆಯ್ತಾ? ಆ್ಯಕ್ಚುಲಿ ನನಗೆ ಭಯ ಆಗ್ತಾಯಿದೆ. ಯಾಕೆ? ನೆನೆ ತಾನೇ ನೈಟ್ ಮಾಡಿಕೊಂಡು ಭಯ ಆಗ್ತಿಲ್ಲ. ಒಂದು ಸ್ಮಾಲ್ ಸೆಕ್ಷನ್ ತಗೋಬೇಕು. ತಗೊಂಡು ಹಿಂಗೆ ಇಟ್ಕೊಂಡು ತಿರುಗ್ತಾ ಇತ್ತು ನಿಮ್ಗೆ ಕೂದಲೆಲ್ಲ. ಆಟೋಮೆಟಿಕ್ ಕರ್ಲರ್ ಅದು. ಒಂದು ಸ್ವಲ್ಪ ಕೂದಲು ಹೋಗ್ಲೇ ಇಲ್ಲ ಒಳಗೆ. ಹಾಂ ಅದು ನಂಗೆ ಕ್ಲೀನಾಗಿ ಸೆಕ್ಷನ್ ಗೊತ್ತಾಗ್ತಾ ಇಲ್ಲ ಅದು. ಬಟ್ ನಾನು ಇನ್ನ ಗೊತ್ತಿಲ್ಲ ನಂಗೆ ಯಾವ ಥರ ಯೂಸ್ ಮಾಡಬೇಕು, ಕಲಿಬೇಕು ಯೂಟ್ಯೂಬ್ ನೋಡ್ಕೊಂಡು. ಇವಳು ಮಾಡಕ್ಕೆ ಅಂಕಿತಂಗೆ ಮಾಡ್ತೀನಿ. ಇರಿ ಅಂಕಿತಂಗೆ ಮಾಡ್ತೀನಿ. ಯಾಕಂದ್ರೆ ಅವಾಗ ಸೆಕ್ಷನ್ ಗೊತ್ತಾಗುತ್ತೆ ನನಗೆ. ನಂದಂದ್ರೆ ನನಗೆ ಸೆಕ್ಷನ್ ಕ್ಲೀನಾಗಿ ಗೊತ್ತಾಗಲ್ಲ. ಹಿಂಗಿರುತ್ತಲ್ಲ ಹಾಕಿ ಗೊತ್ತು ಸಿಗಾಕೊಂಡಿಲ್ಲ. ಈ ಹೆಂಗೋ ಸಿಗಾಕೊಂತದು ಇವಳು ಮಾಡಕ್ ಬರ್ತಾ ಇಲ್ಲ ಗೈಸ್. ಏ ಹಂಗಲ್ಲ ಅದು ಹಿಂಗೆ ಕಣ ಇರೋ. ನೀ ಕೂದಲ ಹಾಳು ಮಾಡ್ತಾವಳು ಬಿಡು. ಸುಟ್ಟೋಯ್ತೆಲ್ಲ. ಅಯ್ಯೋ ಸುಟ್ಟೋಯ್ತು. ಹಾ ನೋಡು ಬಂತು ನೋಡ್ದಾ? ಅದ್ ನೀಟಾಗಿ ಮಾಡಿಲ್ಲ ಅವಳು. ಕೊಡಿಲಿ ಇರು ಬಸ್. ಅದ್ ನೀಟಾಗಿ ಮಾಡಿಲ್ಲ ಅವಳು. ಗಂಡ ಹೆಣ್ಣು ಸೇರ್ಕೊಂಡು ನನಗೆ ಇವತ್ತು ಹಿಂಗೆ ಹಾಕ್ಬಿಟ್ಟು ಇನ್ನೊಂಚೂರು ಹಿಂದೆ ತಗೋ. ಇಲ್ಲಿಗೆ ಹಾಕ್ಬೇಕು. ಇದು ಅವಾಗ ತಿರುಗುತ್ತೆ. ಹಾಕು ಒತ್ತಲ್ಲಿ ಬಟನ್. ಹಾಂ ಯಾವುದು? ಲೆಫ್ಟ್ ಇದು. ಹಾಂ ಒತ್ಕೊಂಡೇ ಇರು. ನಾನು ಹೇಳಿಲ್ವಾ ಗೈಸ್, ನಾನು ಮೇಕಪ್ ತಗೊಂಡ್ರು ನಂಗೆ ಅಂಕಿತಾನೆ ಟ್ರಯಲ್ ಪೀಸು, ಇದು ತಗೊಂಡ್ರು ಅಂಕಿತಾನೆ ಟ್ರಯಲ್ ಪೀಸು. ಹಾಂ ನೋಡಿ ಕರ್ಲಾಯ್ತು. ಅಷ್ಟೇ. ಇದನ್ನ ಆಫ್ ಮಾಡು. ಆ್ಯಕ್ಚುಲಿ ನಾನು ಇನ್ನೂ ತುಂಬ ಟ್ರೈನಿಂಗ್ ತಗೋಬೇಕು ಗೈಸ್ ಇದ್ರ ಬಗ್ಗೆ. ಯಾಕಂದ್ರೆ ಇನ್ನ ಯೂಸ್ ಮಾಡೋದು ಅಷ್ಟಕ್ಕಷ್ಟೇ ಬರೋದು ನಂಗೆ. ಇದು ಸೆಕೆಂಡ್ ಗಿಫ್ಟ್ ಗೈಸ್. ಮೂರನೇ ಗಿಫ್ಟ್ ಗೈಸ್ ಏನಂದರೆ ಆ್ಯಕ್ಚುಲಿ ಇದು ರೀಸೆಂಟಾಗಿ ಇದು ಪ್ಲ್ಯಾನ್ ಇರಲಿಲ್ಲ ಗಿಫ್ಟು. ಏನಂತ ಅಂದರೆ ಇವು ಮೊನ್ನೆ ಬಂದ್ಬಿಟ್ಟು ನಂದು ಹಳೆ ಏರ್ ಡ್ರೈ ಬ್ಲಾಸ್ಟ್ ಆಗೋಯ್ತು ಅಂದ್ಲು. ಆ್ಯಕ್ಚುಲಿ ಬ್ಲಾಸ್ಟ್ ಆಗೋಯ್ತು ಗೈಸ್. ಅದಕ್ಕೆ ನನಗೂ ಎಷ್ಟೊಂದು ಗಿಫ್ಟು ಇತ್ತಲ್ಲ, 22 ಗಿಫ್ಟ್ ಮಾಡೋದು ನನಗೂ ತಲೆ ಕೆಟ್ಟೋಗಿತ್ತು. ಯಾವ ಥರ ಕೊಡಲಿ ಯಾವ ಥರ ಮಾಡಲಿ ಅಂತ. ಹೋಗ್ಲಿ ಬಿಡು ತೊಗೊಳ್ಳೋಣ ಅಂದ್ಕೊಂಡು ಹಂಗೆ ಗಿಫ್ಟ್ ಸೇರ್ ಮಾಡ್ಕೊಂಡು ಗಿಫ್ಟ್ ಕೊಟ್ಬಿಟ್ಟೆ. ಉಲ್ಟಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹೇರ್ ಡ್ರೈಯರ್. ಆ್ಯಕ್ಚುಲಿ ಟ್ರೈ ಮಾಡಿದೆ ಇದನ್ನ. ಇದೆಲ್ಲ ಕಾಸ್ಟ್ಲಿ ಇದು ಗೈಸ್ ನಂಗೆ ಕೊಟ್ಟಿರೋದು. ಇವಳೆಲ್ಲ ಕಾಸ್ಟ್ಲಿ ಇದು ತೊಗೊಳಲ್ಲ ಅಂತ ಇದು ಮಾಡ್ತಾಯಿದ್ಲು. ಅದಕ್ಕೆ ಬರ್ಡೇ ಅಲ್ವಾ, ಎಲ್ಲ ಕಾಸ್ಟ್ಲಿದೆ ಕೊಡ್ಸಿರೋದು. ಇದು ಕೂಲು ಹೀಟ್ ಎಫೆಕ್ಟ್ ಎಲ್ಲ ಬರುತ್ತೆ ಗೊತ್ತಾ? ನಮ್ಮ ಮನೇಲೂ ಬರುತ್ತೆ ಇರೋದು. ಅಂಕಿತಂಗೆ ಗಾಳಿ ಬಿಟ್ಬಿಡೋಣ ಈಗ ಗೈಸ್. ಇವಾಗ ಈ ಡೇ ಡ್ರೈಯರ್ನ ಹಿಂಗೆ ಎತ್ಕೊಂಡು ಹಿಂಗೆ ಆನ್ ಮಾಡ್ಬಿಟ್ಟು ಹಿಂಗೆ ಬಿಟ್ಬಿಟ್ರೆ ಇದು ಕೂಲು. ಇದು ಕೂಲಾ? ಇಲ್ಲಿ ಹಾಟ್ ಕೆಳಗಡೆ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಬಾಯಿಲಿ ಇಲ್ಲಿ ಇದು ತೋರಿಸುತ್ತೆ ಟೆಂಪ್ರೇಚರಾ. ಹಾಂ ಕೂಲ್ ಇದು ಇವರು ಏರ್ನ ಡ್ರೈ ಮಾಡ್ಕೊಳ್ಳೋಕ್ಕೆ ಏರ್ ಡ್ರೈಯರ್ ಕೊಟ್ಟಿದ್ದೀನಿ ಗೈಸ್.
ಹಾ ಇವಳು ಏರ್ನ ಡ್ರೈ ಮಾಡ್ಕೊಳಕ್ಕೆ ಏರ್ ಡ್ರೈ ಕೊಟ್ಟಿದ್ದೀನಿ. ಹೌದು, ಎತ್ಕೋ. ಪಾಪ ಆಯ್ತಾಯ್ತು, ನೀನು ಪ್ರಾಜೆಕ್ಟ್ ಮಾಡು ಬಸ್. ಪಾಪ ಪ್ರಾಜೆಕ್ಟ್ ಮಾಡ್ತಾರೆ, ನಾವು ಅವಳನ್ನ ಬಿಡ್ತಾ ಇಲ್ಲ ಗೈಸ್ ಮಾಡಕ್ಕೆ. ಗೈಸ್ ಇದು 3ನೇ ಗಿಫ್ಟ್. ಎಷ್ಟು ಖರಾಬಾಗಿ ಬ್ಲಾಸ್ಟ್ ಆಗಿತ್ತು ಅಂದ್ರೆ ಹೇರ್ ಡ್ರೈಯರು ಗೈಸ್, ಹಾಕಿ ಹೇರ್ ಡ್ರೈ ಮಾಡ್ತಾ ಇದೀನಿ, ಸಡನ್ನಾಗಿ ಬೆಂಕಿ ಥಪ್ಪನಾಗ ಗೈಸ್ ಯಾವ್ದಾದ್ರು ಕಮ್ಮಿದೆಲ್ಲ ತಗೊಂಡ್ಬೇಡಿ ಗೈಸ್. ಆ್ಯಕ್ಚುಲಿ ನಾನು 3-4 ಸಲ ಬ್ಲಾಸ್ಟ್ ಆಗಿದೆ, ನಾನು ಕಮ್ಮಿ ತಗೊಂಡು ನಮ್ಮ ಪುಣ್ಯಕ್ಕೆ ನಮ್ಗೇನು ಆಗಿಲ್ಲ, ಅಕಸ್ಮಾತ್ ಅದೆಲ್ಲ ಕೈ ಕೈ ಸುಟ್ಟಾಗಿತ್ತು ಅವಾಗ ಬ್ಲಾಸ್ಟ್ ಆಗಿ ಬೆಂಕಿ ಎತ್ಕೊಬಿಟ್ಟಿತ್ತು ಹಂಗೆ. ಇನ್ನೊಂದ್ಸಲ ಹಳೆ ಹೇರ್ ಡ್ರೈಯರ್ಗೆ ನನ್ನ ಕೂದಲು ಸಿಗಾಕೊಂಡು ಇಷ್ಟು ಕೂದಲು ಹೋಗ್ಬಿಟ್ಟಿತ್ತು ಗೈಸ್. ನಾನು ಫುಲ್ ಹೋಗಿದ್ರೆ ಚೆನ್ನಾಗಿರೋದು. ಏನೇನು ಆಸೆನೋ. ಇನ್ನು 4ನೇ ಗಿಫ್ಟು ಘಮ ಘಮ ಸುವಾಸನೆ ಕೊಡುವ ಪರ್ಫ್ಯೂಮ್. ಇದು ಹೊಡಿಬೇಕಂತ ಆಕ್ಚುಲಿ ನಾನು ನೆನ್ನೆಯಿಂದ ಎಲ್ಲ ನೋಡ್ತಾ ಇದ್ದೀನಿ ಗೈಸ್. ಹಣ್ಣಿಗೆ ಸೆಂಟ್ ಆಗಲ್ಲ, ನಿನಗೆ ಹೊಡೆದು ತೋರಿಸ್ತೀನಿ. ಆಕ್ಚುಲಿ ಇದು ಅವ್ನು ವಿಡಿಯೋನೇ ಮಾಡಲ್ಲ ಗೈಸ್, ಇದು ಲಾಸ್ಟಿಗೆ ತೋರಿಸ್ತೀವಿ ಯಾಕಂದ್ರೆ ಅವ್ನಿಗೆ ಸೆಂಟ್ ಆಗಲ್ಲ, ಆಮೇಲೆ ವಿಡಿಯೋ ಮಾಡಲ್ಲ, ಅವ್ನು ಹೊರಟೋಗ್ಬಿಡ್ತಾನೆ ಆಚೆ. ಏನೋ ಒಬ್ಬೊಬ್ರಿಗೆ ಗೊತ್ತಿಲ್ಲ ಗೈಸ್, ಸೆಂಟ್ ಸ್ಮೆಲ್ ಆಗಲ್ಲ, ಅವ್ನಿಗಂತೂ ಆಗೋದೇ ಇಲ್ಲ. ಇಲ್ಲ ಚೆನ್ನಾಗೈತೆ, ನಾನು ಆಕ್ಚುಲಿ ಟ್ರೈ ಮಾಡಿದೆ. 4 ಫ್ಲೇವರ್ಸ್ ಥರ ಇದೆ. ತೋರಿಸ್ಬಿಡೋಣ ಇರು, ತೋರಿಸ್ತೀನಿ. ಸೆಂಟ್ ಹೊಡಿಯೋದ ಇದು? ಗಮ್ಮಂತೈತೆ, ಹೊಡಿಯಲ್ಲ ಬಿಡ ಬಿಡ, ಇಲ್ಲ ನಾನು ತೆಗಿತೀನಿ. ಹಾಂ, ಇದರಲ್ಲಿ ಆ್ಯಕ್ಚುಲಿ ಈ ಥರ 4 ಫ್ಲೇವರ್ಸ್ ಇದೆ, 4 ತುಂಬ ಚೆನ್ನಾಗಿದೆ. ಗಮ್ಮಂತೈತೆ, ತುಂಬ ಚೆನ್ನಾಗಿದೆ. ಯಾಕೆ ಇದು ಕೊಡ್ಬೇಕನ್ನಿಸ್ತು? ನೀನು ಯಾವಾಗಲೂ ಗಮ್ ಅಂತ ಇರಲಿ ಅಂತ. ಆ್ಯಕ್ಚುಲಿ ಲಾಂಗ್ ಲಾಸ್ಟಿಂಗು ಇತ್ತು. ನಾನು ಯಾವಾಗಲೂ ಅದನ್ನ ಸೆಂಟ್ ಪರ್ಫ್ಯೂಮ್ ಮಾಡ್ಕೊಂಡು ಘಮ ಘಮ ಅಂತ ಇರಲಿ. ನೀನು ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲ ತಿರುಗಿ ನೋಡಬೇಕು, ಯಾರು ಗುರು ಯಾವ ಪರ್ಫ್ಯೂಮ್ ಬೇಡ, ನಾನು ನೀನೊಬ್ಬ ನೋಡಿದ್ರೆ ಸಾಕು. ಅವರೆಲ್ಲ ತಂಗಿ ಥರ ನೋಡಬೇಕು. ಓಕೆ, ಇದು 4ನೇ ಗಿಫ್ಟ್. ಇದು 5ನೇ ಗಿಫ್ಟ್. ಕ್ಯೂಟ್ ಬೌಲ್ ಮತ್ತು ಕ್ಯೂಟ್ ಮಗ್. ಇದು ಯಾಕೆ ಕೊಡ್ಬೇಕು ಅನಿಸ್ತು? ಇದು ಮಾರ್ನಿಂಗು ಡೈಲಿ ಯೂಸ್ ಮಾಡುವಂಥ ಐಟಮು ಗೈಸ್. ಇವಳು ಟೀ ಕುಡಿಬೇಕಂದ್ರೆ ಟೀನೇ ಕುಡಿಯೋದೇನು, ನಮ್ಮ ಮನೇಲಿ ಆ್ಯಕ್ಚುಲಿ ಟೀ ಕಾಫಿ, ಇವ್ರ ಮನೇಲಿ ಅಷ್ಟೇ ನಾನು ಹೋದಾಗ ಟೀ ಕುಡಿಯೋದು, ಇಲ್ಲೆಲ್ಲ ಬಿಸಿನೀರು ಅಷ್ಟೇ. ಬಿಸಿನೀರಾ? ಹಂಗಂದ್ರೆ ಇದೇನು ಕೊಟ್ಟೆ ನಾನು? ಬಿಸಿನೀರು ಕುಡಿಯೋಕ್ಕೆ ಒಂದೊಂದ್ಸಲ ಕುಡಿತೀನಿ, ಹಾಲು ಪ್ರೋಟೀನ್ ಪೌಡರ್ ಜೊತೆ. ಓಕೆ, ಅವಾಗ ಯೂಸ್ ಮಾಡ್ತಾಳೆ ಇದನ್ನ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯೂಸ್ ಮಾಡೋದು ಇದರಲ್ಲೆಲ್ಲ. ಇದು ಡೈಲಿ ಮಾರ್ನಿಂಗು ಓಟ್ಸ್ ತಿಂತಾಳೆ, ಹೌದು. ಅದಕ್ಕೋಸ್ಕರ ಚೆನ್ನಾಗಿರೋ ಬೌಲು ಇರಲಿ, ಮಗ ಚೆನ್ನಾಗಿ ತಿನ್ನಲಿ, ಬೌಲ್ಗೆ ಹಾಕ್ಕೊಂಡು ಅಂತ ಈ ಬೌಲ್ ಕೊಟ್ಟಿದ್ದೀನಿ. ಈ ಬೌಲ್ ನೋಡ್ತಾ ಇದ್ದೀನಿ, ತಿನ್ಬೇಕಂತ ಮನ್ಸು ಬರುತ್ತಲ್ಲ. ನಾನು ಇವಾಗ ಅದೇ ಹೇಳಕ್ ಬಂದೆ, ಯಾವ್ದಾರ ಚೆನ್ನಾಗಿರೋ ಬೌಲ್ಗೆ ಹಾಕೊಂಡ್ರೆ ನಾವು ಎಷ್ಟು ತಿಂತಿದೀವಿ ಅನ್ನೋದೇ ಗೊತ್ತಾಗಲ್ಲ ಗೈಸ್, ಆ ಥರ ನಾನು. ಅದಕ್ಕೆ ಅವಳಿಗೆ ಬೌಲ್ ಕೊಡ್ತೀನಿ ಗೈಸ್. ಬೌಲು ಮತ್ತು ಇದೆರಡು ಒಟ್ಟಿಗೆ ಒಂದೇ ಗಿಫ್ಟ್. ಫುಲ್ ಪಿಂಟ್ರೆಸ್ಟ್ ಈ ಥರ ಇದೆ ಅಲ್ವಾ ಇದು? ಇದು 5ನೇ ಗಿಫ್ಟು ಗೈಸ್. ಇದು ಆಲ್ರೆಡಿ ಇನ್ ಯೂಸ್ ಇದೆ. 6ನೇ ಗಿಫ್ಟು ಸ್ಟಾರ್ಟ್ ಆಗಿದೆ ಇದು ಯೂಸ್ ಮಾಡೋದು. ಇದೇನಂದರೆ ಟಮ್ಲರ್ ಗೈಸ್. ಅವಳು ಅಲ್ಲಿ ಇಲ್ಲಿ ಹೋದಾಗ ಎಲ್ಲನ ಹೊರಗಡೆ ಹೋಗ್ಬೇಕಾದ್ರೆ ಯಾರಾದರೂ ಹಿಡ್ಕೊಂಡು ಕೈಯಲ್ಲಿ ಹೋಗ್ತಾಯಿದ್ರೆ ನನಗೆ ಆ ಥರ ಬೇಕು ಅಂತ ಹೇಳ್ತಾ ಇದ್ಲು. ಅದೆಷ್ಟು ಚೆನ್ನಾಗಿದೆ. ಮತ್ತು ವೀಡಿಯೋಸಲ್ಲಿ ಯಾರನ್ನ ಹೀರೋಯಿನ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಹೌದು, ಕೈಯಲ್ಲೇ ಹಿಡ್ಕೊಂಡಿರ್ತಾರೆ. ಗೆಟ್ ರೆಡಿ ವಿತ್ ಮೀ ಮಾಡ್ಬೇಕಾದ್ರೆ ಹಾಯ್ ಗೆಟ್ ರೆಡಿ ವಿತ್ ಮೀ ಅಂತ ಮಾಡ್ತಾರೆ. ನಂಗೆ ಅವಾಗೆಲ್ಲ ಅನ್ಸುತ್ತೆ ಅದನ್ನ ನೋಡಿ ನನಗೂ ಇದು ಬೇಕು ಅಂತ ಇರ್ತಾಳೆ. ಸೊ ಅದಕ್ಕೆ ಇವಳು ಖುಷಿ ನಮ್ಮ ಖುಷಿ ಗೈಸ್. ಅದಕ್ಕೇ ಇವಳಿಗೆ ಇದನ್ನ ಕೊಡ್ತಿರೋದು. ಥ್ಯಾಂಕ್ ಯು. ನಿಮ್ಮ ಅಕ್ಕ ಆಲ್ರೆಡಿ ನ್ಯೂಸ್ ಇದೆ ಗೈಸ್. ಆಲ್ರೆಡಿ ಇವನ್ ಗಿಫ್ಟ್ ಕೊಟ್ಟಾಗಿಂದಾನು ಇದನ್ನ ಯೂಸ್ ಮಾಡ್ತಾ ಇದ್ದೆ ನಾನು. ನಮ್ಮ ಹುಡುಗಿ ಯಾವಾಗಲೂ ಕೂಲಾಗಿಲ್ಲ ಅಂದ್ಬಿಟ್ಟು ನೀರು ಕುಡಿತಾ ಇರಲಿ ಅವಾಗ ಅಂತ. ಏನು ಗೊತ್ತಾ, ನಾನು ಯೂಶಲಿ ಮನೇಲಿದ್ದಾಗ 1 ಲೋಟದಲ್ಲಿ 2 ಲೋಟ ನೀರು ಕುಡಿತೀನಿ ಅಷ್ಟೇ. ಇದನ್ನ ನೀನು ಕೊಟ್ಟಾಗಿಂದ ಹತ್ರ 3 ಸಲ ಫಿಲ್ ಮಾಡ್ಕೊಂಡು ಕುಡಿತೀನಿ ಡೈಲಿ. ನೋಡಿ ಗೈಸ್, ಹೆಲ್ತ್ ಕೂಡ ನಾನು ಕೇರ್ ಮಾಡ್ತಾ ಇದ್ದೀನಿ ಇದರಿಂದ. ಕ್ಯೂಟ್ ಆಗೈತೆ ಅಂತ. ಇದು ನಮ್ಮ 6ನೇ ಗಿಫ್ಟ್ ಗೈಸ್. ಇದು 7ನೇ ಗಿಫ್ಟು. ಇದು ಆ್ಯಕ್ಚುಲಿ ಅಲ್ಲೇ ನೋಡಿರ್ತೀರ, ಅದೆಲ್ಲ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಎಲ್ಲ ಗಿಫ್ಟು ನೋಡಿದ್ದೀರಾ, ಬಟ್ ಕ್ಲಿಯರಾಗಿ ಇದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಹೇಗಿದೆ ಅಂತ ಎಲ್ಲ ಇವಾಗ ನಾವು ತೋರಿಸ್ತಾ ಇದ್ದೀವಿ. ಹೌದು, ಇದು ಕ್ಯಾಮ್ರಾ ಗೈಸ್. ನಾವು ರೀಸೆಂಟಾಗಿ ಒಂದು ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದು. ಅಲ್ಲಿ ಈ ಥರ ಕ್ಯಾಮ್ರಾ ನೋಡ್ಬಿಟ್ಟು ಹಿಡ್ಕೊಬಿಟ್ಟಿದ್ಲು, ಕ್ಯಾಮ್ರಾ ಬೇಕು ಎಲ್ಲ. ನಾವು ಹೋದ್ರೆ ಸರಿ ಏನೋ ಒಂದು ನೋಡ್ಬಿಡೋದು, ನಂಗೆ ಅದು ಬೇಕು ಅನ್ನೋದು. ಬಟ್ ಅದು ಕಾಸ್ಟ್ಲಿ ಹೇಳಿಸಕ್ನ ಬೇಡ ಬಿಡು ಸುಮ್ಮನೆ ವೇಸ್ಟು. ಆದರೂ ನಂಗೆ ಅದು ಬೇಕು, ಆಸೆ ಪಟ್ಟಿರ್ತಾಳಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಕೊಡಿಸಿರೋದು. ಇದೇನು ಗೊತ್ತಾ, ಇನ್ಸ್ಟೆಂಟ್ ಕ್ಯಾಮ್ರಾ ಗೈಸ್. ತುಂಬ ಜನ ಲಿಂಕ್ ಕೇಳ್ತಾ ಇದ್ರಿ. ಇದು ಆ್ಯಕ್ಚುಲಿ ಇಲ್ಲಿ ಈ ಥರ ಇದೆಯಲ್ಲ, ಇದು ನಿಮಗೆ ಆನ್ ಮಾಡಬೇಕು. ಓಕೆನಾ? ನೋಡಿ ಇಷ್ಟು ಕ್ಯೂಟ್ ಅಲ್ವಾ?
ಚೈಲ್ಡ್ ಅಂತ ಅದಕ್ಕೆ ಗೈಸ್ ನಾನು ಇವಳಿಗೆ ಇಕ್ಕಿರೋದು. ಆಯ್ತಾ, ಇಲ್ಲಿ ಈ ಥರ ಈಗ ಆಪ್ಷನ್ಸ್ ಬರುತ್ತೆ. ಈಗ ಕ್ಯಾಮ್ರಾ, ಓಕೆ, ಇಲ್ಲಿ ಕ್ಯಾಮ್ರಾ ಇಲ್ಲಿ ಹೊತ್ಬೇಕು. ಹಾಂ ನೋಡಿ ಗೈಸ್, ನಮ್ಮ ಮನೆಯೆಲ್ಲ ಫ್ರಂಟ್ ಕ್ಯಾಮ್ರಾ ನೋಡಿ ಇದು. ಮಿಸ್ಟರ್ ವಡ್ರಳ್ಳೆ ಇದು ಫ್ರಂಟ್ ಕ್ಯಾಮ್ರಾ ಗೈಸ್, ಬರ್ತಾಯ್ತಾ, ಕಾಣ್ತಾಯ್ತಾ? ಇದು ಫ್ರಂಟ್ ಕ್ಯಾಮ್ರಾ. ಇದು ಫ್ರಂಟ್ ಕ್ಯಾಮ್ರಾ ನೋಡಿ. ಇವಾಗ ಒಂದು ಫೋಟೋ ಹಿಡಿತೀರಿ ಫ್ರಂಟ್ ಕ್ಯಾಮ್ರಾಲಿ. ಬಾ, ಈಗ ನೋಡಿ, ಇಲ್ಲ ನೀನು ಇದು ಉಲ್ಟಾ back ತಿರ್ಗಿಸ್ತೀಯ. camera. ನೋಡಿ ಈಗ ಕ್ಯಾಪ್ಚರ್ ಆಯ್ತು. ಈಗ ಬರುತ್ತೆ ಇಲ್ಲಿ ಬರುತ್ತೆ ನೋಡಿ. ಹಿಡ್ಕೋ, ಇದು ಆ ಕಡೆ ಇಟ್ಕೋ. ಇದು ಚೆನ್ನಾಗಿ ಬಂದಿದೆ ಇಲ್ಲಿ. ಟಾಡಾ, ಹೆಂಗೆ ಚೆನ್ನಾಗಿ ಗೊತ್ತಾಯ್ತು ಇಲ್ಲಿ. ಕ್ಯೂಟ್ ಅಲ್ಲ ಕಡ ನೋಡಿ, ತೋರ್ಸಲ್ಲಿ. ಹಾಂ ಎಷ್ಟು ನೋಡಿ ಕ್ಯೂಟ್ ಅಲ್ವಾ? ಗೈಸ್, ಇವಾಗ ಹಿಡ್ಕೊಂಡು ಸೆಲ್ಫಿ ಇದ್ದದು ಇದರಲ್ಲಿ. ನನಗೇನು ಗೊತ್ತಾಯ್ತು ಬೇಕು ಅಂತ ಇದ್ದಿದ್ದು ಗೈಸ್. ಈಗ ನಾವೆಲ್ಲ ಆಚೆ ಹೋಗ್ತೀವಲ್ವಾ, ನನಗೆ ಆ ಮೆಮೊರೀಸ್ ಎಲ್ಲ ಕ್ಯಾಪ್ಚರ್ ಮಾಡೋಕೆ ತುಂಬ ಇಷ್ಟ. ಅದಕ್ಕೆ ಆ್ಯಕ್ಚುಲಿ ಅವಳು ಫೋನಿಂದ ಕೂಡ ಹಿಡ್ಕೊಂಡಿದ್ದಾಳೆ ಸ್ಟಾರ್ಟಿಂಗಲ್ಲಿ ಹಿಡ್ಕೊಂಡಾಗ. ಇಲ್ಲಿ ನಮ್ಮಿಬ್ರದ್ದೇನು ಯಾವುದೂ ನೀಟಾಗಿ ಹಿಡ್ಕೊಂಡಿರಲಿಲ್ಲ. ಇದೆ, ಸೊ ಇದೆ ಈಗ ನನ್ನ ಬ್ಯಾಕ್ ಕೇಸ್ಗೆ ಹಾಕೊಳ್ಳೋದು. ನಾನು ಆಫ್ ಮಾಡಿಬಿಡೋದ. ಗುಡ್ ಬಾಯ್. ಇದು 8ನೇ ಗಿಫ್ಟು. ಆ್ಯಂಡ್ ಈ ಗಿಫ್ಟು ನನಗೆ ಯಾಕೆ ಕೊಟ್ಟಿದ್ದು ಅಂತ ಅಂದರೆ ತುಂಬಾ ಇಷ್ಟ ಆಯಿತು ಗೈಸ್. ಯಾಕಂದರೆ ಪೆಂಗ್ವಿನ್ನು ಪ್ರೀತಿಲಿ ನಿಯತ್ತಾಗಿರುತ್ತೆ ಗೈಸ್. ಅದೇ ಥರ ಅನನ್ಯನೂ ಇದ್ದಾಳೆ ಅಂತ ಅಂದ್ಬಿಟ್ಟು ಅವಳು ಪೆಂಗ್ವಿನ್ ಥರ ಅಂದ್ಬಿಟ್ಟು ಅವಳಿಗೆ ಈ ಪೆಂಗ್ವಿನ್ ಕೊಟ್ಟಿರೋದು. ಕ್ಯೂಟಾಗಿದೆ ಪೆಂಗ್ವಿನ್ ಮಾತ್ರ. ಆ್ಯಕ್ಚುಲಿ ನನಗೊಂದು ಕೊಟ್ಟಿದ್ದು ಖುಷಿ ಆಗಲಿಲ್ಲ ಗೈಸ್. ಅವ್ನು ಹೇಳಿದ ಲೈನ್ಸ್ ನನಗೆ ಒಂಥರ ಕೊಟ್ಟಿದ್ದು ಖುಷಿ ಆಗಿಲ್ವಾ? ಅಂದರೆ ಕೊಟ್ಟಿದ್ದಕ್ಕಿಂತ ನೀನು ಹೇಳಿದ ಲೈನ್ಸ್ ತುಂಬ ಖುಷಿ ಆಯಿತು. ಆದರೂ ಪೆಂಗ್ವಿನ್ ಬಗ್ಗೆ ಇವಾಗ ರೀಸೆಂಟಾಗೆಲ್ಲ ಟ್ರೆಂಡ್ ಆಗಿತ್ತಲ್ಲ ಗೈಸ್ ಪೆಂಗ್ವಿನ್ದು. ನೀನು ಹಿಂಗೆ ಲಾಯಲ್ ಆಗಿದ್ಯಪ್ಪ. ಅದಕ್ಕೆ 8ನೇ ಗಿಫ್ಟಾಗಿ ಪೆಂಗ್ವಿನ್ ಕೊಟ್ಟಿದ್ದೀನಿ. ಇದು 9ನೇ ಗಿಫ್ಟ್. ಅದು ಆಮೇಲೆ ನೋ ಸ್ಪಿನ್ ಕರೆಕ್ಟಾಗಿ ಇದೆಯಾ ಸೈಜು? 9ನೇ ಗಿಫ್ಟ್ ಬಂದು ನೋ ಸ್ಪಿನ್ ಗೈಸ್. ಇದು ಕಾಣಲ್ಲ ಅದರಲ್ಲಿ, ಅದಕ್ಕೆ ಹಿಂಗೆ ತೆಗೆದೆ ನೋಡಿ. ಕಾಣ್ತಾ ಇಲ್ವಾ? ಚಿಕ್ಕದಿದೆ ನೋಡಿ ಇಲ್ಲಿ, ನೋ ಸ್ಪಿನ್. ನೋ ಸ್ಪಿನ್. ಇದು 9ನೇ ಗಿಫ್ಟ್. ಇದ್ಯಾಕೆ ಕೊಟ್ಟೆ ಅಂತಂದರೆ ಮೂಗ್ ಬಟ್ಟೆ ಹಾಕೋದು ಚೆನ್ನಾಗಿ ಕಾಣ್ತಲ್ಲ ನಮ್ಮ ಹುಡುಗಿ, ಮತ್ತಿದು ಹಳೇದಾಯಿತು ಅಂತ ಅಂದ್ಬಿಟ್ಟು ನೋ ಸ್ಪಿನ್ ಕೊಟ್ಟೆ. ಹೊಸದು ಹಾಕೊಂಡು ಮಿಂಚ್ತಾ ಇರಲಿ ಅಂತ. ಅಲ್ಲ, ಅಷ್ಟೆಲ್ಲ ಯೋಚನೆ ಮಾಡಿದಾರಲ್ಲ ಅಂತ ಗೈಸ್, ನನಗೆ ಇನ್ನೂ ಖುಷಿ ಆಗ್ತಾ ಇರೋದು. ಅದು 9ನೇ ಗಿಫ್ಟು ಗೈಸ್. ಇವಾಗ 10ನೇ ಗಿಫ್ಟು. ರಿಂಗು, ಗೋಲ್ಡ್ ರಿಂಗು ಗೈಸ್. ಅದು ಹಾರ್ಟ್ ಶೇಪು. ಆಟೆ ಕೊಡೋದು, ಯಾಕಂದರೆ ಪ್ರೀತಿ ಮಾಡ್ತಾ ಇದೀವಲ್ಲ. ಅಯ್ಯಲ್ಲ ಅಲ್ಲಿ ನೋಡಿ ಅವ್ರ ಅಕ್ಕ ನಾನು ಹೇಳ್ತಾರೋದಕ್ಕೆಲ್ಲ ನಗ್ತಾರ. ನಾನು ಅದಕ್ಕೆ ಗೈಸಲ್ಲಿ ಏನೂ ಮಾತಾಡಿಲ್ಲ. ಇವರೆಲ್ಲ ನಗ್ತಾ ಇದ್ರಲ್ಲಿ ನಾನು ಹೇಳ್ತಾ ಇದ್ರೆ ಹಾಂ ನನಗೆ ರಾಜಕೀಯ ಆಗತ್ತೆ. ಕಿವಿಗೆ ಇದಕ್ಕೂ ಹತ್ತಿ. ಈ ಗಿಫ್ಟ್ ಏನಕ್ಕೆ ಅಂದರೆ ನನಗಿಷ್ಟ ಆಯಿತು ಗೈಸ್. ಅದಕ್ಕೆ ಅಂದರೆ ನನಗಿಷ್ಟ ಆಯಿತು ಈ ಡಿಸೈನು, ಮತ್ತು ಅವಳು ಕೈಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಗಿಫ್ಟ್ ತೊಗೊಂಡಿದ್ದೀನಿ. ಸುಂದರ, ನಮ್ಮ ಹುಡುಗಿ ಚಿನ್ನದ ಥರ ಹೊಳಿತಾ ಇರಲಿ ಅಂತ. ಆ್ಯಕ್ಚುಲಿ ಚೆನ್ನಾಗಿ ಟೈಟ್ ಆಗ್ತಾ ಇದ್ದಾ? ಇಲ್ಲ ನೋಡಿ, ಇದು ಗೋಲ್ಡ್ ಗಿಫ್ಟು. ಇದು ಹಾಂ, ಆ್ಯಕ್ಚುಲಿ ಇದು ಅವನು 3 ವರ್ಷದಿಂದ ಕೊಟ್ಟಿದ್ದು. ಆ್ಯಂಡ್ ಇದು ನಾನು ಇವಾಗ ಕೊಟ್ಟಿರೋದು 11ನೇ ಗಿಫ್ಟ್. ಇದು ಕಾಲ್ಗೆಜ್ಜೆ. ಆ್ಯಕ್ಚುಲಿ ಇವ್ರಿಗೆ ಕಾಲ್ಗೆಜ್ಜೆ ಕೊಟ್ಟಿದ್ದೀನಿ ಗೈಸ್. ಇವಳು ಎಲ್ಲ ಬೀರಲ್ಲಿ ಎತ್ತಿಕ್ಕಿದ್ದಾಳಂತೆ ಲಾಸ್ಟ್ ಟೈಮ್. ಇನ್ನೊಂದು ಅವಾಗ ಕೊಟ್ಟಿದ್ದೆವು, ಬೀರಲ್ಲಿ ಪೂಜೆ ಮಾಡ್ತಾ ಇದ್ದಾಳಂತೆ. ನಾನು ಹಬ್ಬಕ್ಕೆಲ್ಲ ಹಾಕೋತೀನಿ ಗೈಸ್ ಕಾಲ್ಗೆಜ್ಜೆ. ಚೆನ್ನಾಗಿದೆ. ಉಲ್ಟಾ ಕಾಲ್ಗೆಜ್ಜೆ ನಾದದಲ್ಲಿ ಆ ಸಾಂಗ್ ನೆನಪಾಯ್ತು ಗೈಸ್. ಇದು ತಗೊಳ್ವಾಗ ನನ್ನ ಏನು ಹೂವಿದೆ, ಆಮೇಲೆ ಹೂವಿನ ಕ್ಯಾಪ್ರ ನೀನು. ಹಾಂ, ಏನಕ್ಕೆ ಇದು ಕೊಟ್ಟೆ? ಕಾಲ್ಗೆಜ್ಜೆ ಯಾಕೆ ಕೊಟ್ಟಿತ್ತು ಅಂತಂದರೆ ಏನಂತಾರೆ ಬಾಸ್, ಅದು ನಂಗೆ ಬರ್ತಾಯಿಲ್ಲ ಬಾಯಿಗೆ. ಓಡಾಡ್ಬೇಕಾದ್ರೆ ಸೌಂಡ್ ಮಾಡ್ಕೊಂಡಿರ್ಲಿ ಅಂತ.
ಹಾರ್ಟ್ ಬೀಟ್ ಸೌಂಡ್ ಇದಾಗಲಿ ಅಂತನಾ? ಏನ್ ನಾನು ಹೇಳ್ಬೇಕು ಸುಮ್ಮನೆ. ಮತ್ತೆ ಕೇಳ್ದೆ ನನ್ನ. ಅವಳು ಓಡಾಡ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಏನಂದು ಬಾಯಿಗೆ ಬರ್ತಾ ಇಲ್ಲ ನನಗೆ. ಜಲ್ ಜಲ್ ಅನ್ಬೇಕಂತನ? ಆ ಸೌಂಡ್ಗೆ ಚೆನ್ನಾಗಿರುತ್ತೆ, ಅದು ಬರ್ತಾ ಇಲ್ಲ ಮತ್ತೆ. ನನ್ನ ಕಾಲ್ ಗೆಜ್ಜೆ ಸೌಂಡ್ಗೆ ಅವನ ಹಾಟು ಜಲ್ ಜಲ್ ಅನ್ಬೇಕಂತೆ ಗೈಸ್. ಅದಕ್ಕೋಸ್ಕರ ಕಾಲ್ಗೆಜ್ಜೆ ಕೊಟ್ಟಿದ್ದೀನಿ ಗೈಸ್. ಟೈಟಾ? ನಿನ್ನ ಕಾಲ್ಗೆಜ್ಜೆ ನಾದದಲ್ಲಿ ನನ್ನ ಮೆಚ್ಚಿನ ಹಾಡು ಇದೆ. ಅದೇನ ಸಾಂಗು? ಏನೇನು ಹೇಳ್ದ? ಸೇವಂತಿಯೇ ನೋಡಿ ಸೇವಂತಿಯೇ. guys. ಸೌಂಡೇ ಬರ್ತಾ ಇಲ್ಲ. ಓಡೋ ಹಿಂಗೋಡ ಬಾ. ಯಾವ್ದು ಗುರು ಇದು? ನಾಗವಲ್ಲಿ. ನೋಡಿ ಗಾಯ್ಸ್, ಈ ತರ ಕಾಣ್ತಾ ಇದೆ ಅವಳು ಕಾಲ್ಗೆಜ್ಜೆ. ಆಕ್ಚುಲಿ ಇವೆಲ್ಲ ಇಷ್ಟ. ಕಾಲ್ಗೆಜ್ಜೆಯಿಂದ ಇವಳು ಕಾಲು ಕಳೆ ಬಂತೋ ಇಲ್ವಾ, ಇವಳು ಕಾಲಿಂದ ಕಾಲ್ಗೆಜ್ಜೆ ಕಳೆ ಬಂತು ಅನ್ನೋದು ಗೊತ್ತಾಗಿಲ್ಲ. ಆ್ಯಕ್ಚುಲಿ ಇವಳು ಕಾಲಿಂದ ಕಾಲ್ಗೆಜ್ಜೆ ಕಳೆ ಬಂದಿದೆ. ಗೈಸ್ ಇವಾಗ 12ನೇ ಗಿಫ್ಟ್ ಕೊಡ್ತೀನಿ. ನಮ್ಮ ಬಾಸ್ ನನ್ಗೆ ರೇಗಿಸ್ತಾ ಇದ್ದಾನೆ. ನೋಡಿ ಗೈಸ್, ಇದು ನೆಕ್ಲೆಸ್. ಗೋಲ್ಡ್ ನೆಕ್ಲೆಸ್. ಹಾಂ, ಇದು ಇವಳಿಗೆ ಹಾಕಿದ್ರೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇದು ಯಾಕೆ ಕೊಡ್ಬೇಕು ಅನ್ಸ್ತು ನಿಂಗೆ? ಹಾಂ, ಇದು ಹಾಕೊಂಡೆ ನೀನು ಮಹಾಲಕ್ಷ್ಮಿ ಥರ ಕಾಣ್ತೀಯ ಅಂತ. ಪಾ, ನಂಗೆ ಆ್ಯಕ್ಚುಲಿ ಈಗಿನ ಗೋಲ್ಡ್ ರೇಟಲ್ಲಿ ತಗೊಂಡು ಬಂದವನಲ್ಲ, ಅದು ಗ್ರೇಟ್. ಶ್ರಮ ಗಾಯ್ಸ್, ಶ್ರಮ, ಎಫರ್ಟ್. ಆ್ಯಕ್ಚುಲಿ ತುಂಬ ದಿವಸದಿಂದ ಪಾಪ ಕಷ್ಟಪಟ್ಟಿದ್ದ ಗೈಸ್. ಗಾಯ್ಸ್, ಆ ಬಾಕ್ಸ್ ಮಾಡೋದಕ್ಕೆ ಎಷ್ಟು ದಿನದಿಂದ ಕಷ್ಟಪಟ್ಟಿದ್ದಂದರೆ ನಮ್ಮ ಕಷ್ಟ ಯಾರಿಗೆ ಹೇಳೋಣ. ಆ ಬಾಕ್ಸ್ನ ಅಲ್ಲೇ ಬಿಸಾಕ್ಬಿಟ್ರು, ಕಿತ್ತಾಕಿ ಎಲ್ಲ ಅಷ್ಟೇ ವ್ಯಾಲ್ಯೂ. ಅರೆ ಎತ್ಕೊಬರಕ್ಕೂ ಆಯ್ತಿರಲಿಲ್ಲ ಗೈಸ್ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಆಯ್ತಾ? ಮಾರಿಮುತ್ತು ಥರ ಇದೆಯಾ? ಹಾಂ, ಇಲ್ಲ ಆಯ್ತು. ಮಹಾಲಕ್ಷ್ಮಿ ಅಂದ್ಬಿಟ್ಟು ಇವಾಗ ಮಾರಿಮುತ್ತು. ಅದು ಮಹಾಲಕ್ಷ್ಮಿ ಅನ್ನೋಕೆ ಮಾರಿಮುತ್ತು ಅಂತ ಅಂದ್ಬಿಟ್ಟು ಅವಾಗ ಈ ಡ್ರೆಸ್ಸಲ್ಲಿ ಮಾರಿಮುತ್ತು ಥರ ಇದೆಯಾ? ಇದನ್ನೇನ ನೀನು ಸ್ಯಾರಿ ಹಾಕೊಂಡು ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡ್ರೆ ಸೇಮ್ ಮಹಾಲಕ್ಷ್ಮಿ. ನಂದೇ ದೃಷ್ಟಿ ಬೇಬಿ ನಿಂಗೆ. ಇದು ಪರ್ಕೆ ಕೂಡ ಸ್ವಲ್ಪ ದೃಷ್ಟಿ ತೆಗಿತೀನಿ ನಮ್ಮ ಮಗಗೆ. ಅಯ್ಯೋ. ಹಾಂ, ನೆಕ್ಸ್ಟ್. ಓಕೆ ಗೈಸ್, ಇದು ತುಂಬ ಜನಕ್ಕೆ ಇಷ್ಟ ಆಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಹೌದು, ನನಗೂ ಇದೆ ತುಂಬ ಇಷ್ಟ ಆಗಿದೆ. ಅಂದರೆ ನಾನು ಜಗದೀಶ್ ಥರ, ಲಾಯರ್ ಜಗದೀಶ್ ಥರ ಕಾಣ್ತಾ ಇದ್ದೀನಿ ಅಂತ ನಮ್ಮ ಹುಡುಗರು ರೇಗಿಸ್ತಾ ಇದ್ರು ಗೈಸ್. ನನ್ನ ಇದು ಸಾಲು ಮರದ ತಿಮ್ಮಕ್ಕ ಥರ ಅವ್ರ ಥರ ಇದ್ದೀನ ಗೈಸ್. ಗೈಸ್, ಏಳ್ಗಾದ್ರು ಲೆಜೆಂಡ್ ಗೋಲ್ಸಿದ್ದಾರೆ. ನಂದು ಲೆಜೆಂಡ್ ಗೋಲ್ಸಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು ಗೈಸ್. ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ಕೆಲವೊಂದು. ನನಗೆ ಹೆಂಗೆ ಬೇಕಿತ್ತೋ ಅದೇ ಥರನೇ ಬಂದಿದೆ ಗೈಸ್. ಇದು ವರ್ಕ್ ಎಲ್ಲ ಸಕ್ಕದಾಗಿ ಬಂದಿದೆ. ಆ್ಯಕ್ಚುಲಿ ಲವ್ ಯು ಫಾರ್ ಎವರ್ ಅನ್ನೋದೆಲ್ಲ ಅದನ್ನು ಪ್ರೂವ್ ಮಾಡಲ್ಲ ಗೈಸ್, ಇದು ಪ್ರೂವ್ ಮಾಡುತ್ತೆ. ತುಂಬ ಜನ ಕಮೆಂಟಲ್ಲೇ ಹಾಕಿದ್ರಿ, ಆ ಫೋಟೋ ಫ್ರೇಮೇ ಹೇಳುತ್ತೆ ನಾನು ಇವಳನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದೀನಿ ಅಂತ. ನಿಜವಾಗ್ಲೂ ಗೈಸ್, ಅದಕ್ಕೋಸ್ಕರನೇ ಈ ಥರ ಫೋಟೋ ಫ್ರೇಮ್ ಮಾಡಿಸಿ ನನ್ನ ಪ್ರೀತಿನ ಎಕ್ಸ್ಪೋಸ್ ಮಾಡಿದ್ದೆ ಅವಳಿಗೆ. ಎಕ್ಸ್ಪೋಸ್ ಅಂದರೆ ತೋರಿಸೋದು. ಹಾಂ, ನನ್ನ ಪ್ರೀತಿನ ತೋರಿಸಿದ್ದೀನಿ. ಓಕೆ, ಕರೆಕ್ಟೇ ತಾನೇ ಬಾಸ್? ಎರಡು ಓಕೆ, ಕರೆಕ್ಟೇ ತಾನೇ ನಾನು ಹೇಳಿದ್ದು? ಎಕ್ಸ್ಪ್ರೆಸ್ ಮಾಡಿದ್ದೀನಿ ಗೈಸ್. ಹಾಂ, ಓಕೆ. ಹೆಂಗಿದೆ ಅಂತ ಕಮೆಂಟ್ ಗೈಸ್, ಮಾಡಿ. ಇದೇನ ನಿಮಗೂ ಈ ಥರ ಬೇಕಿದ್ರೆ ಫ್ರೇಮು ಅಂತ ಪೇಜ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. fremo.in ಅಂತ. ಆ್ಯಕ್ಚುಲಿ ತುಂಬ ಜನ ಕೇಳಿದ್ರು ಎಲ್ಲಿ ಮಾಡಿಸಿದ್ದು ಏನು ಡೀಟೇಲ್ಸ್. ತುಂಬ ಗಿಫ್ಟ್ನೆಲ್ಲ ಸ್ವಲ್ಪ ಕೇಳಿದ್ರಿ, ಅದಕ್ಕೋಸ್ಕರ ನಿಮಗೂ ನೀವು ನಿಮ್ಮ ಲವ್ ಒನ್ಸ್ಗೆ ಸರ್ಪ್ರೈಸ್ ಮಾಡಲಿ ಅಂತ ಅವ್ರ ಪೇಜ್ ನೇಮು ಹೇಳ್ತಾ ಇದ್ದೀನಿ ಗೈಸ್. ನಾವು ಅಜ್ಜಿ ತಾತ ಆದ್ರೆ ಹಿಂಗೆ ಇರ್ತೀವ ಗೊತ್ತಿಲ್ಲ. ನನ್ನ ಇಯರ್ಸ್ ಎಲ್ಲ ಹಿಂಗಿದ್ರೆ ನನ್ನ ಖುಷಿಯಾಗಿರ್ತೀನಿ. ಒಳ್ಳೆ ನೋಡಿ, ನನಗೆ ಇದನ್ನ ನೋಡಿ ಚಕ್ನ ಯಾವ ಥರ ಫೀಲ್ ಆಯ್ತಂದರೆ ಚಕ್ರವರ್ತಿ ಫಿಲಮ್ಮು ದರ್ಶನ್ ಸರ್ ಥರ ಫೀಲ್ ಆಯಿತು. ಪುನಃ ಹೇಳು ಗೈಸ್. ನನಗೆ ಈ ಲುಕ್ಕು ನೋಡಿ ಶಕ್ನ ಯಾವ ಥರ ಫೀಲ್ ಆಯಿತು ಅಂದರೆ ಚಕ್ರವರ್ತಿ ಫಿಲಮಲ್ಲಿ ದರ್ಶನ್ ಸರ್ ಇರ್ತಾರೆ ನೋಡಿ, ಆ ಬೋಟ್ ಎಂಟ್ರಿ ಚಕ್ರವರ್ತಿ ಅಂತ ಹಂಗೆ ಇದೆ ಅಲ್ವಾ? ಸೇಮ್ ಹಂಗೆ ಇದೆ. ನಾನು ಹಂಗಂತ ಅಂದರೆ ಇವರೆಲ್ಲ ನನಗೆ ಲಾಯರ್ ಜಗದೀಶ್ ಅಂತ ಅಜೀಬ್ ಮಾಡ್ತಾರೆ. ತುಂಬ ಚೆನ್ನಾಗೈತೆ ಗೈಸ್ ಇದು. ಸೊಡ ಆ್ಯಂಡ್ ಇದೀರ ನಾನು ಫಾರ್ ಎವರ್ ಹಿಡ್ಕೊತೀನಿ. ನನ್ನ ರೂಮಲ್ಲಿ ಹಾಕ್ಬಿಡಿ. ಆಲ್ರೆಡಿ ಇವಾಗ ಒಂದು ಗಿಫ್ಟ್ ಓಪನ್ ಮಾಡಿದಂತ ತಗೊಂಡು ಬಂದಿದ್ದ. ನನ್ನ ರೂಮ್
ಬೆಡ್ ಹಿಂದೆಗಡೆ ಹಾಕೊಂಡು ಎದ್ದಿದ ತಕ್ಷಣ ಈ ಫೋಟೋ ನೋಡ್ಬೇಕು ಅಂತ. ಹೌದು ಲಿಯೋ. ನೆಕ್ಸ್ಟ್ ಗೈಸ್ ಇದು 13ನೇ ಗಿಫ್ಟ್. ಅಜೀಬ್ ಮಾಡ್ತಾ ಇದೆಯಾ? ಅಲ್ಲ ಅದು ಕೌಂಟ್ರು. ಏನೇ ಕೌಂಟ್ರು? ಅದು ಅಜೀಬ್ ಅಲ್ಲ, ಕೌಂಟ್ರು. ಗೈಸ್ ಅಲ್ಲಿ ನಾನು ಏನೋ ಹೇಳ್ತಾ ಇದೀನಲ್ಲಿ, ನಾನು ಏನು ಕೊಟ್ಟ ಹಿಂಗೆ ಗೈಸ್ ಇವರೆಲ್ಲ ಹಿಂಗೆ ಹೇಳ್ತಾರೆ ಅಂತಾನೆ ನಂಗೆ ಅಲ್ಲಿ ಹೇಳಕ್ಕಾಗಿಲ್ಲ. ನಂಗೆ ನಾಚಿಕೆ ಆಗ್ತದೆ. ನಾವೇನ್ ಹೇಳಿದ್ರು ನೀನ್ ಹೇಳ್ಬೇಕು. ಹೇಳ್ಬೇಕು ಅಂತೆ, ಎಕ್ಸ್ಪ್ರೆಸ್ ಮಾಡ್ಬೇಕು. ಹಾ ಎಕ್ಸ್ಪ್ರೆಸ್ ಇವಾಗ ಅದಕ್ಕೋಸ್ಕರನೇ ಇಲ್ಲಿ ಅದು ಟಯರ್ಡ್ ಆಗಿದೆ ನಂಗೆ, ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗಿಲ್ಲ. ಇಲ್ಲಿ ಹೇಳಪ್ಪ. ನೀನು ಸುಮ್ಮನೆ ಕುತ್ಕೊಂಡು ನಿನ್ ಕೆಲಸ ಮಾಡಪ್ಪ. ಮೇಮ್ ಹಾಕೋದ್ ಬೇಡವಾ ಅಂತ ಇವಳೆ ಮೇಮ್ಸ್ ತರ ಹೇಳ್ತಾಳ. ಎಂಟರ್ಟೈನ್ಮೆಂಟ್ ಬೇಡವಾ? ಹಾ ಚೆನ್ನಾಗಿ ಹೇಳಿದ್ರಿ ಸಂಕೇತ. ನೀವು ಒಂದೊಂದು ಗಿಫ್ಟ್ಗೆ ಯಾವ್ದು ಮೀಮ್ಸ್ ಹಾಕ್ಬಿಡಿ, ನಾನೇ ಮೀಮ್ಸ್ ಕೊಡ್ತೀನಿ. ಹಾ ಕೊಡ್ತಾ ಇದ್ದಾಳೆ. ಕೌಂಟ್ರು. ಕಡೆ ಇಲ್ಲಿ ಆ ಪೆಂಗ್ವಿನ್ ಹಂಗೆ ಓಹೋ ಕಂಡಿದ್ದೀವಿ ಅಂತ. ನಾನು ಹೇಳಿದ್ದು ಊರ್ ಬಿಡ್ಬೇಕು ಅಂತ. ಊರ್ ಬಿಡ್ಬೇಕು ಅಂತ. ಇನ್ನೊಂದಕ್ಕೆ ಯಾವ್ದು ಅಲ್ಲಿ ಲಾಯರ್ ಜಗದೀಶ್ ಅಂದಿದ ತಕ್ಷಣ ಈ ಅಂತಾಳೆ. ಅಲ್ಲ ಚಕ್ರವರ್ತಿ ದರ್ಶನ್ ಸರ್ ತರ ಅಂದಲ್ಲ. ಇಲ್ವಾ? ಹಂಗಂದ್ಲ. ನನ್ಗೆ ಆ ತರ ಅನ್ಸ್ತು ಗೈಸ್. ಅವ್ರಿಗೆ ನಾನು ಹೋಲ್ಸ್ಕೊತಾ ಇಲ್ಲ, ಬಟ್ ಆ ತರ ಲುಕ್ ಅದೇ ತರ. ಹೌದು ನನಗೂ ಹಂಗೆ ಅನ್ಸ್ತು ನೀನ್ ಹೇಳಾದ್ಮೇಲೆ. ಹೌದಲ್ವಾ ಅಂತ. ಹಂಗಿಲ್ವಾ? ಹಂಗೆ ಇದ್ಯಾ? ನಿಜ ಹೇಳು. ಈಗ ಓಕೆ ನಿಮ್ಗೆ ಯಾಕೆ ನನ್ಗೆ 14 ಅಂದ್ರೆ ಆಗಲ್ವಾ? ಬರ್ತಡೇ ದಿವಸನೇ ಮರ್ತೋಗ್ತಾಳೆ. ನಾನು ಮರ್ತೋಗ್ತೀನಿ. ಮತ್ತೆ 14 ನೆಗ್ರಿಸ್ಬಿಟ್ಟಿದ್ದಾಳೆ. ಇವಾಗ ತಾನೇ ವಿಡಿಯೋದಲ್ಲಿ ನೋಡಿದಾಳೆ. ಎಲ್ಲಿರುತ್ತೆ? ಅದು ನಾನಿದೆ ಸಾಕು, ಇಲ್ಲಿರ್ಬೇಕು 14. ನೋಡಿ ಅಲ್ಲಿ ಗೈಸ್ ಇವ್ಳು ರೇಗಿಸ್ತಾಳೆ ನಮ್ಮನ್ನ. ಗೈಸ್ ಹಂಗಂತಾಳೆ, ನೆಕ್ಸ್ಟ್ ಮೂಮೆಂಟ್ ರಿಯಾಕ್ಟ್ ಮಾಡ್ತಾಳೆ. ಗೈಸ್ ಇವಾಗ ಇದು 14ನೇ ಗಿಫ್ಟು. ಇದೇನಂತ ಅಂದರೆ ಈ ಬಾಕ್ಸು ಇವಳಿಗೆ ಇಯರಿಂಗ್ಸು ಮತ್ತು ಜ್ಯುವೆಲರಿ ಮಾಮೂಲಿ ಡೈಲಿ ಯೂಸ್ ಆಗಲಿ ಅಂತ. ಇದೆಲ್ಲ ಏನು ಇಟ್ಕೊಳ್ಳೋದು ನಂಗೆ ಗೊತ್ತೇ ಇಲ್ಲ. ರಿಂಗ್, ಇದೆಲ್ಲ ರಿಂಗ್ ಇಟ್ಕೊಳ್ಳೋದು, ಇದೆಲ್ಲ ವಾಚಸ್ ಇಟ್ಕೊಂಡಿದ್ದಾಳೆ. ಯಾವುದೇದೋ ವಾಚಸ್ಸು ಏನೇನೋ ಇಟ್ಕೊಂಡಿದ್ದಾಳೆ. ಇದೆಲ್ಲ ಯಾವಾಗ ಹಾಕೊಂಡೇ ಬಂದಿಲ್ವಲ್ಲ ನೀನು? ಅದೆಲ್ಲ ರೀಸೆಂಟಾಗಿ ತಗೊಂಡಿರೋದು ನಾನು. ಎಲ್ಲ ಆ್ಯಕ್ಚುಲಿ ನನಗೆ ಈ ಥರ ಪಿಂಟ್ರೆಸ್ಟ್ ಈ ಥರ ಇರಬೇಕು ಅನ್ನೋ ತುಂಬ ಆಸೆ ಇತ್ತು ಗೈಸ್ ಅವಾಗಿಂದನು. ಜ್ಯುವೆಲ್ರಿನ ಹೆಂಗೆ ಬೇಕೋ ಹಂಗೆ ಯಾವುದೇದೋ ಬಾಕ್ಸಲ್ಲಿ ಇಕ್ತಾ ಇದ್ದೆ, ಬಟ್ ಈ ಥರ ಒಂದು ಕ್ಯೂಟ್ ಬಾಕ್ಸಲ್ಲಿ ಇಡಬೇಕಂತ ಅವಾಗಿಂದನೂ ಆಸೆ ಇಲ್ಲ. ಇತ್ತು. ಇದು ಆ್ಯಂಡ್ ಇಲ್ಲಿ ಚೈನ್ಸ್ ಎಲ್ಲ ಇದಕ್ಕೆ ಇಟ್ಬಿಡು. ಇದಕ್ಕೆ ಈ ಥರ ಇಕ್ಕೋದು, ಇಲ್ಲಿ ಈ ಥರ ರಿಂಗ್ ಇಟ್ಕೋದು. ಹಿಂಗೆ ಇದು ಏನಿದು? ಸಿಲ್ವರ್ ಬ್ರೇಸ್ಲೈಟ್ ಅಲ್ವಾ, ಅದನ್ನ ಇಲ್ಲಿಗೆ ಹಾಕು. ಓ ಇಲ್ಲಿ ಬೇರೆ ಐತಾ? ಹೌದಾ, ಇಲ್ಲಿಗೆ ನೇತಾಕು ಈ ಥರ. ನಂಗೆ ತುಂಬ ಇಷ್ಟ ಆಯಿತು ಗೈಸ್ ಇದು. ಅಂಕಿತದೆಲ್ಲ ಎಷ್ಟು ಕ್ಯೂಟ್ ಆಗಿದೆ. ನಾನು ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ನಾನು. ಕ್ಯೂಟು. ಇದು ಎಷ್ಟನೇ ಗಿಫ್ಟು? ಯಾಕೆ ಇಟ್ಕೊಟ್ಟಿದ್ದು? ಇದು ಅದು ಹೇಳದ್ನಲ್ಲ, ನಿನ್ನ ಡೈಲಿ ಯೂಸ್ ಆಗಲಿ ಅಂತ. ಇಯರಿಂಗ್ಸು ಅದೆಲ್ಲ ಹೆಂಗನಂಗೆ ಬಿಸಾಕೊಳ್ಳು. ಮತ್ತು ಇಯರಿಂಗ್ಸ್ ಹಾಕೊಳ್ತೆ ಬರೋಳು ವೀಡಿಯೋ ಮಾಡೋ ಟೈಮಲ್ಲಿ. ಇಯರಿಂಗ್ಸ್ ಎಲ್ಲಿ ಅಂದರೆ ಕಲ್ದೋಗ್ಬಿಟ್ಟಿದೆ ಅಂತ ಅಲ್ಲೇ ಬೇರೆ ಹೊಸದು ತೊಗೋಬೇಕಿತ್ತು. ಅದಕ್ಕೆ ಇವಾಗ ತಂದಿಶಕ್ನ ಬಿಚ್ಚಿದ್ರಲ್ಲಿ ಇಕ್ತಾಳೆ. ಓಕೆ, ಈಗ 15ನೇ ಗಿಫ್ಟು. ಇದೆಲ್ಲ ಒಂದು ಬಾಕ್ಸ್ ಇತ್ತು ಗೈಸ್, ಎಲ್ಲ ಇದಾಗ್ಬಿಟ್ಟಿದೆ ಬಾಕ್ಸು. ಮೇಕಪ್ ಕಿಟ್ ಇದು. ಇವಳು ಅವಾಗವಾಗ ಮೇಕಪ್ ಮಾಡ್ಕೋಬೇಕು, ನಾನು ಮೇಕಪ್ ಕಲ್ತ್ಕೊಬೇಕು, ಎಲ್ಲ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು. ಇವಳು ಆ್ಯಕ್ಚುಲಿ ನ್ಯಾಚುರಲಾಗಿ ಕಾಣ್ತಾಳೆ ಗೈಸ್. ನಂಗೆ ಮೇಕಪ್ ಇವಳು ನ್ಯಾಚುರಲಾಗಿ ನನಗೆ ಇಷ್ಟ. ತುಂಬ ಜನನೂ ಕಮೆಂಟ್ ಹಾಕಿರ, ನೀವು ನ್ಯಾಚುರಲಾಗಿ ಚೆನ್ನಾಗಿ ಕಾಣ್ತೀರಾ, ಮೇಕಪ್ ಮಾಡ್ಕೋಬೇಡಿ ಅಂತ. ಇನ್ನೊಂದಷ್ಟು ಜನ ಹೇಳಿ ಇವಳು ಹೆಂಗೆ ಕಾಣ್ತಾಳೆ ಅನ್ನೋದು ಕಾಮೆಂಟಲ್ಲಿ ತಿಳಿಸಿ ಗೈಸ್. ನ್ಯಾಚುರಲ್ ಆಗಿದ್ರೆ ಓಕೆನಾ, ಮೇಕಪ್ಪಲ್ಲಿ ಇದ್ರೆ ಓಕೆನಾ? ಆ್ಯಕ್ಚುಲಿ ನನಗೂ ಮೇಕಪ್ ಎಲ್ಲ ಇಷ್ಟ ಆಗಲ್ಲ ಬಟ್ ಕೆಲವೊಂದ್ಸಲ ಏನು ಗೊತ್ತಾ, ಇವೆಂಟ್ಗೆ ಹೋಗ್ತಾ ಇದ್ದೀವಿ ಅಂದಾಗ ಅಲ್ಲಿ ಸ್ವಲ್ಪ ಮೇಕಪ್ ಇರಬೇಕು ಬೇಸಿಕ್ ಆಗಿ ಅಂತ ನನಗೆ ಅನ್ಸುತ್ತೆ. ಅದಕ್ಕೋಸ್ಕರನೂ ಕೂಡ ನಾನು ಕೊಡ್ಸಿರೋದು ಗೈಸ್. ಹೊರಗಡೆ ಹೋದಾಗ ಸ್ವಲ್ಪ ಮೇಕಪ್ ಮಾಡ್ಕೊಂಡು ನಮ್ಮ ಹುಡುಗಿನೂ ಚೆನ್ನಾಗಿ ಕಾಣಲಿ ಅಂತಾನೆ. ಹೌದು ಇದರಲ್ಲಿ ಎಲ್ಲ ಇದೆ. ಮೇಕಪ್ ಕಿಟ್ ಆಲ್ಮೋಸ್ಟ್ ಪ್ರೈಮರು, ಫೌಂಡೇಶನು, ಆಮೇಲೆ ಐ ಶ್ಯಾಡೋ, ಮಸ್ಕಾರ, ಲಿಪ್ಸ್ಟಿಕ್ಕು, ಐಬ್ರೋ, ಐಲೈನರ್ ಎಲ್ಲ ಪ್ರತಿಯೊಂದು ಪ್ಯಾಕ್ಡ್. ಹೌದು ಗೈಸ್, ಇದು 15ನೇ ಗಿಫ್ಟ್. ನಾನು ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದೀನಿ. ಫೌಂಡೇಶನ್ ಶೇಡ್ ನನ್ನ ಫೇಸಿಗೆ ಮ್ಯಾಚ್ ಆಗುತ್ತಾ ಅಂತ ಒಂಚೂರು ಅಪ್ಲೈ ಮಾಡಿ ನೋಡಿದೆ, ಮ್ಯಾಚ್ ಆಗ್ತಾ ಇತ್ತು. ಓಕೆ ಗೈಸ್, ಅದು 15ನೇ ಗಿಫ್ಟ್ ಆಗಿತ್ತು. ಇದು 14ನೇ ಗಿಫ್ಟು. ಇದು ನಂಗೆ ತುಂಬ ಇಷ್ಟ. ಇಯರಿಂಗ್ಸ್ ಬಾಕ್ಸ್, ಗಿಫ್ಟ್ ಬಾಕ್ಸ್ ಇದು. ಇಯರಿಂಗ್ಸ್ದು ಎಷ್ಟೈತೆ ನೋಡಿ. ಅಯ್ಯೋ, ಒಂದು ವಾಲೆ ಬಿದ್ದೋಗ್ಬಿಟ್ಟೈತೆ.
ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗಲಿ ಅಂತ ಒಟ್ಟಿಗೆ ತಗೊಂಬಂದ್ಬಿಟ್ಟವನೆ ಗೈಸ್, ಗೊತ್ತಾಯ್ತು ನನಗೆ. ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ಥರ ಯಾವ್ದ್ರಲ್ಲಿ 16 ತಗೊಬಂದಿರೋರು ಗೊತ್ತಿಲ್ವಾ? ತಿರುಗ್ದೇನೆ ಹೇಳು ಅಂತೆ. ಅಲ್ಲಿ 16 ವಾಲೆ ಹುಡ್ಕೋಷ್ಟಕ್ಕೆ ನಮಗೆ ಸಾಕಾಗೋಯ್ತು. ಇದ್ಯಾಕೆ ಕೊಡ್ಬೇಕನ್ಸ್ತು? ಅದೇ ನೀನು ವಾಲೆ ಹಾಕೊಂಡ್ರೆ ಇಯರಿಂಗ್ಸ್, ಈ ಥರ ಇಯರಿಂಗ್ಸ್ ಹಾಕೊಂಡ್ರೆ ಏನೇನು ಜುಮ್ಕಾ, ಈ ಥರ ಜುಮ್ಕಾ ಹಾಕೊಂಡ್ರೆ ನೀನು ತುಂಬ ಚೆನ್ನಾಗಿ ಜುಮ್ಕಾ ಥರ ಕಾಣ್ತೀಯ. ಅದಕ್ಕೆ ಜುಮ್ಕಾರೆ ಅಂತ. ಆ್ಯಕ್ಚುಲಿ ನಂಗೆ ಪ್ರತಿಯೊಂದು ಇಷ್ಟ ಆಯಿತು ಗೈಸ್. ಆಲ್ಮೋಸ್ಟ್ ಇವಳು ಟ್ರೆಡಿಷ್ನಲ್ ವಿಯರ್ ಮಾಡಿದಾಗ ಈ ಥರ ಎಲ್ಲ ಇಯರಿಂಗ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತಾಳೆ. ಮಹಾಲಕ್ಷ್ಮಿ ಥರ. ಅಲ್ಲೇ ಸುಂದರ. ಓಕೆ ಗೈಸ್, ಆ್ಯಕ್ಚುಲಿ ಡೀಟೇಲಿಂಗ್ ನೋಡಿ, ಅವನು ಅದನ್ನೆಲ್ಲ ಮಿಕ್ಸಪ್ ಮಾಡಬಾರ್ದು ಅಂತ ಅದಕ್ಕೆ ಒಂದು ಬಾಕ್ಸ್ ತರಿಸಿ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಈ ಥರ ಕೊಟ್ಟಿಯಾನಲ್ಲ. ಇನ್ನೊಂದು ಇಲ್ಲಿ ನೋಡು ತಾತನ, ಇಲ್ಲಿ ನೋಡು, ಇಲ್ಲಿ ಸಿಲ್ವರು, ಇಲ್ಲಿ ಗೋಲ್ಡು, ಇಲ್ಲಿ ಸಿಲ್ವರು, ಇಲ್ಲಿ ಗೋಲ್ಡ್. ನೋಡ್ದೆ ಚೆನ್ನಾಗಿದೆ. ಅದನ್ನು ಗಜ ಬೀಜ ಥರ ಮಾಡಿಲ್ಲ ಗೈಸ್, ಹಂಗೆ ಬಂದಿರೋದು ಜುಮ್ಕಾ ಒಂದೊಂದೇ ಹುಡುಕಿರೋದು. ನೋ ಜುಮ್ಕಾ ತಗೊಂಡ್ ಬಂದು ಸಪ್ರೇಟ್ ಜುಮ್ಕಾ ನಾನೆಲ್ಲ ಗೈಸ್, ಇದು ಜುಮ್ಕಾ ಬಾಕ್ಸ್ ಸೆಟ್ ಬಂದಿಲ್ಲ, ಇದೆಲ್ಲ ನಾವು ತಗೊಂಡ್ ಬಂದಿರೋದು. ಅದಕ್ಕೆ ಹೇಳ್ತಾ ಇದೀನಿ, ಇದೆಲ್ಲ ನಾನು ಸೆಲೆಕ್ಟ್ ಮಾಡಿರೋದು. ಇದೆಲ್ಲ ಈ ಬಾಕ್ಸ್ ಮಾತ್ರ ತರ್ಸ್ಕೊಂಡಿದ್ದು, ಇದೆಲ್ಲ ನಾನೇ ಸೆಟ್. ಆಕ್ಚುಲಿ ಏನ್ ಗೊತ್ತಾ, ಇವನ್ ಪ್ರತಿಯೊಂದು ಚಿಕ್ಕ ತಗೊಂಡೋಗ್ಬೇಕಾದ್ರೆ ನಿಮ್ಗೆ ಯಾವ್ದು ಬೇಕು ಅಂತ ಕೇಳ್ತಾನೆ ನನಗೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇವೆಲ್ಲ ಒಂದು ನನಗೆ ಕೇಳಲೇ ಇಲ್ಲ. ಅವನೇ ಎಲ್ಲ ತಗೊಂಡ್ ಬಂದಿರೋದು. ಗೊತ್ತಾಗ್ಬಿಟ್ಟೈತಲ್ಲ ಇವಾಗೆಲ್ಲ ನೋಡಿ ಈ ಥರದೇ ಆಗ್ತಾಳೆ ಅಂತ. ಓಕೆ, ಇದು 16ನೇ ಗಿಫ್ಟ್ ಗೈಸ್. ಇದು 17ನೇ ಗಿಫ್ಟು ಸ್ಲಿಪ್ಪರ್. ಆಕ್ಚುಲಿ ಇಷ್ಟ ಆಯ್ತು ಕಣೋ, ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್ ಅದ್ರ ಕ್ವಾಲಿಟಿನೂ ಚೆನ್ನಾಗಿದೆ ಗೈಸ್. ಇದು ಆ ಅಂಗಡಿಲಿ ನೋಡ್ತಾ ಇದ್ಲಿ ಇವಳು, ನೋಡ್ಕೊಂಡು ನಂಗೆ ತಗೋಬೇಕು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ನಾನೇ ನೋಡಿದ್ಲು, ನಾನೇ ಹೋಗಿ ತೊಗೊಂಡು ಬಂದು ಕೊಟ್ಟಿರೋದು. ಕಾಸ್ಟ್ಲಿ ಆಯಿತು ಅಂತ ತೊಗೊಂಡಿರಲಿಲ್ಲ ಅವಳು. ಹೌದು, ಅವ್ರು ಜಾಸ್ತಿ ಹೇಳ್ಬಿಟ್ರು ಗೈಸ್. ನಾನು ಪ್ರತಿಯೊಂದಕ್ಕೂ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀನಿ, ಅಷ್ಟೊಂದು ವರ್ತ ಬೇಡ, ಮುಂದೆ ಯಾವಾಗನ ತಗೊಳ್ಳೋಣ. ನಂದು ಹಳೇದು ಹಾಕೊಂಡು ಕಿತ್ತೋಗೋವರೆಗೂ ಹಾಕೋತೀನಿ ನಾನು, ಆ ಥರ. ನಾನು ಸ್ವಲ್ಪ ನಿಧಾನ ಮಾತಾಡಿ, ಏನಕ್ಕೆ ನನಗೆ ಇಷ್ಟ ಇದೆ, ಟೈಮ್ ಆಯಿತು. ನಂದು ಹಳೇದು ಕಿತ್ತೋಗೋವರೆಗೂ ಹಾಕೊಂಡು ಯೂಸ್ ಮಾಡ್ತೀನಿ ನಾನು ಗೈಸ್, ನಾನು ಆ ಥರ. ಅದಕ್ಕೆ ಹೊಸದ್ರ ಮೇಲೆ ತಗೊಳ್ಳೋದ ನಾನು ಅಷ್ಟು ಬೇಗ. ಮತ್ತು ಇನ್ನೊಂದು ಸ್ಲಿಪ್ಪರ್ಸ್ ಇಲ್ಲ, ಹೀಲ್ ಸ್ಲಿಪ್ಪರ್ ಇಲ್ಲ, ಹಂಗೆ ಹೊರಗಡೆ ಹೋದಾಗ ಅಂತ ಇದ್ಲು. ಅದಕ್ಕೋಸ್ಕರ ಈ ಗಿಫ್ಟ್ ಕೊಟ್ಟಿದ್ದೀನಿ. ಇದೆಲ್ಲ ಏನೋ ಕೊಟ್ಟಿದ್ದು, ಜುಮ್ಕಾ ಇದೆ ಮತ್ತು ಈ ಸ್ಲಿಪ್ಪರು ಎಲ್ಲ ತೋರಿಸ್ತೀನಿ ಇಡೀ ಗೈಸ್. ಒಂದು ಡ್ರೆಸ್ ಇದೆ, ಆ ಡ್ರೆಸ್ಸಿಗೆಲ್ಲ ಮ್ಯಾಚ್ ಆಗೋ ಥರ ತೊಗೊಂಡಿದ್ದೀನಿ. ಇದನ್ನ ನೀನು ಕಾಲಿಗೆ ಹಾಕ್ಕೊಂಡ್ರೆ ಈ ಚಪ್ಪಲಿಗೆ ಒಂದು ಕಳೆ ಹಾಕು, ಕೆಳಗಡೆ ಇಕ್ಕು. ಬಿಡ ನಾನು ಹಾಕೋತೀನಿ, ಕಾಲೆಲ್ಲ ಮುಟ್ಬಿಡೋಣ. ಹಾಂ, ನನ್ನ ಚಪ್ಪಲಿ ಒಂಟೆ ಥರ ಇದ್ದಾಳೆ. ಈಗ ಹಾಕೊಂಡ್ರೆ ನಾನು ಇವನಿಗಿನ ಹೈಟ್ ಆಗೋಯ್ತೀನಿ. ಕರೆಕ್ಟಾಗಿ ಇದು 18ನೇ ಗಿಫ್ಟು, ಬಳೆ. ಇದನ್ನ ಇವಳ ಕೈಗೆ ಬಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲಕ್ಷಣವಾಗಿ ಕಾಣುತ್ತೆ ಅಂತ ಈ ಬಳೆ ಕೊಡ್ತೀನಿ. ಅದು ಏನು ಗೊತ್ತಾ ಗೈಸ್, ನೀರು ದಾವ ಆಗ್ತೈತೆ, ನೀರು ಕೊಟ್ಟಿರೋದು ಬಾಯ್ತು ಅನ್ಸ್ತಾಯ್ತು ಒಣಗೋ. ಗೈಸ್, ಇದು ಬಳೆ ಇವಳು ಕೈಗೆ ಹಾಕೊಂಡ್ರೆ ತುಂಬ ಲಕ್ಷಣವಾಗಿ ಕಾಣ್ತಾಳೆ. ಅದಕ್ಕೋಸ್ಕರ ಈ ಬಳೆ ಇವಳಿಗೆ ತಗೊಂಡ್ಬಂದು ಕೊಟ್ಟಿದ್ದೀನಿ. ಇಷ್ಟು ಕ್ಲಿಪ್ಸ್ ಕೊಟ್ಟಿದೆ, ಅದೆಲ್ಲ ಸೆಟ್ ಕೊಟ್ಟಿದೆ. ಎಲ್ಲ ಕವರೆಲ್ಲ ಕಿತ್ತಿ ಬಿಸಾಕ್ಬಿಟ್ಟಿದ್ದಾಳೆ ಆಗಲೇ. ಇದು ಅಯ್ಯಯ್ಯೋ ಹೊಡೆದೋಯ್ತಾ? ಇಲ್ಲ ಕೊಡು. ಇದು ಆ್ಯಕ್ಚುಲಿ ಈ ಥರ ವೆಕೇಶನ್ಗೆಲ್ಲ ಹೋದಾಗ ನೋಡಿ ಎಷ್ಟು ಕ್ಯೂಟಾಗಿ ಪಿಂಟ್ರೆಸ್ಟ್ ಇರ್ತಾರೆ. ಕ್ಲಿಪ್ಸು ಅಷ್ಟೇ ಗೈಸ್, ಕ್ಲಿಪ್ಸ್ ಇಲ್ಲ ಬಂದಾಗೆಲ್ಲ ಕ್ಲಿಪ್ಸ್ ಇರಲ್ಲ. ಕಳ್ದೋಗುತ್ತೆ ಗೈಸ್, ಅದು ಹೆಂಗ್ ಕಳ್ದೋಗೋದು ಗೊತ್ತಿಲ್ಲ ನಂಗೆ. ಜೀವನ ತೆಗೆದು ಬಿಸಾಕೋದು, ಇನ್ನೇನಾಗುತ್ತೆ ಗೈಸ್. ಆದ್ರೂ ಕೊಟ್ಟವನಲ್ಲ, ಅದೇ ನನಗೆ ಖುಷಿ. ಅದಕ್ಕೋಸ್ಕರ ಇಷ್ಟೊಂದು ಕೊಟ್ಟಿದ್ದೀನಿ, ನೋಡೋಣ ಅದು ಎಷ್ಟು ನೀಟಾಗಿ ಇಟ್ಕೋತಾಳೆ. ಯಾಕಂದರೆ ಗಿಫ್ಟ್ ಕೊಟ್ಟಿರೋದೆಲ್ಲ ಜಾಸ್ತಿ ಇವಳು ಕಳಿಯಲ್ಲ, ನಾರ್ಮಲಾಗಿ ತೊಗೊಂಡಿರೋದೆಲ್ಲ ಕಳ್ದಾಕ್ಬಿಡ್ತಾಳೆ. ಅದಕ್ಕೋಸ್ಕರ ಈ ಗಿಫ್ಟ್ ಕೊಟ್ಟಿದ್ದೀನಿ. 19ನೇ ಗಿಫ್ಟು ತಲೆಗೆ ಕ್ಲಿಪ್ಪು. ಹೌದು, ಡೈಲಿ ಯೂಸ್ ಆಗುತ್ತೆ ಗೈಸ್ ಇದೆಲ್ಲ. 20ನೇ ಗಿಫ್ಟು ಗೈಸ್. ಇದು ಈ ಡ್ರೆಸ್ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸಿಲ್ಲ, ಇವಾಗ ತೋರಿಸ್ತೀವಿ ನೋಡಿ. ಏನಿದು ಲೆಹಂಗಾನಲ್ವಾ? ಲೆಹಂಗಾ ಸ್ಟಿಚ್ ಮಾಡಿಸ್ಬೇಕಾದ್ರೆ ಆ್ಯಕ್ಚುಲಿ ನಾನು ಅಂಗಡಿಗೆ ಹೋಗ್ಬಿಟ್ಟು ಏನಂತ ಇದ್ದೀನಿ ಗೊತ್ತಾ, ಹಿಂಗೆ ರೌಂಡು ಬರುತ್ತಲ್ಲ, ಇದು ಹೆಸರು ನಂಗೆ ಗೊತ್ತಿಲ್ಲ, ರೌಂಡು ಬರುತ್ತಲ್ಲ ಅದು ಕೊಡಿ ಬೈ. ಮತ್ತು ಇಲ್ಲಿ ಏನದು ಏನು ಇಲ್ಲಿ ಬಂದು ಹಿಂಗೆ ಬಂದು ಇಲ್ಲಿ ರೌಂಡು ಬರುತ್ತಲ್ಲ ಅದು ಕೊಡಿ ಅಂತ. ಲೆಹಂಗಾ ನಾವು ಅದು ಅದೇ ಅಂತ ಅಂದ್ಬಿಟ್ಟು ಇಸ್ಕೊಬಂದಿದ್ದು. ಇದು ಈ ಥರ ಆಯಿತಾ. ಆಮೇಲೆ ಇದು ದುಪ್ಪಟ್ಟ ಆಯ್ತು.
ಅಷ್ಟೇ ಹಿಂದಕ್ಕೆ ಬಾಪು. ಅಲ್ಲ ಆಯ್ತು ನಂಗೆ ಅಜ್ಜಿ ಮಾಡಕ್ಕೆ ಇದೆಯಲ್ಲ. ಹಿಂಗೆ ಹಿಡ್ಕೊ ಹಿಂದೆ ಹಿಂದೆ ಹಿಡ್ಕೋಪು, ಬಿಡ್ಬಾರ್ದು. ಹಾ ಹಿಡ್ಕೊಂಡಿದ್ಯಾ ಗಟ್ಟಿ. ಅಯ್ಯೋ ಇವನ್ಗೆ ಬರಲ್ಲ. ಇದು ಅದ್ರ ದುಪ್ಪಟ್ಟ ನೋಡಿ ಗೈಸ್, ಈ ತರ ಇದೆ. ತುಂಬಾ ಇಷ್ಟ ಆಯ್ತು ನನಗೆ. ಕಲರ್ ಕಾಂಬಿನೇಷನ್ ಇಂದ ಹಿಡಿದು ಪ್ರತಿಯೊಂದು ಸಕ್ಕತ್ತಾಗಿದೆ ಅಲ್ಲ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿ. ಇಷ್ಟ ಆಯ್ತು ನನಗೆ, ಹೆವಿ ಇಷ್ಟ ಆಯ್ತು ಗೈಸ್. ಆ್ಯಕ್ಚುಲಿ ಇದು ಬ್ಲೌಸಿನ ಸ್ಟಿಚ್ ಮಾಡಿಸ್ಬೇಕು ಆ್ಯಂಡ್ ಯಾವ್ದಾರ ಸ್ಪೆಷಲ್ ಇವೆಂಟ್ಗೆ ಹಾಕೋತೀನಿ ನಾನು. ಇದು 20ನೇ ಗಿಫ್ಟ್ ಗೈಸ್. ಇದೆಲ್ಲ ಮ್ಯಾಚ್ ಆಗೋದಕ್ಕೆ ಅದನ್ನು ಕೊಟ್ಟಿರೋದು. ಸ್ಲಿಪ್ಪರು ಅದೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಹೆಂಗೆ ಕಾಣ್ತಾ ಇದೆ? ಹಾಂ ಹೆಂಗೆ ಕಾಣ್ತಾ ಇದೆ ರೀ? ಮಾತೇ ಬರ್ತಾ ಇಲ್ಲ ನನಗೆ. ಯಾಕಪ್ಪ ಈ ಥರ ನೀನು ಈ ಥರ ನೋಡ್ತಾ ಇಲ್ಲ, ನಂಗೆ ಮಾತು ಬರ್ತಾ ಇಲ್ಲ. ನೋಡಿ ಗೈಸ್, ಇವಾಗ ಇದಕ್ಕೊಂದು ಕಳೆ ಬಂತು, ಮತ್ತು ಇವಳಿಗೆ ಒಂದು ಕಳೆ ಬಂತು ಈ ಥರ ಡ್ರೆಸ್ ಹಾಕೊಂಡಾದ್ಮೇಲೆ. ನೋಡಿ ನಮ್ಮ ಮಹಾಲಕ್ಷ್ಮಿ ಮತ್ತೆ ದೃಷ್ಟಿ ಆಯಿತು. ಅಯ್ಯೋ ನಮ್ಮ ಮಹಾಲಕ್ಷ್ಮಿಗೆ ಮತ್ತೆ ದೃಷ್ಟಿ ಆಯ್ತಪ್ಪ. ಸೋಡಾ ಬುಡ್ಡಿ ನಾಲ್ಕು ಕಣ್ಣು ಆಗ್ತಾ ಇದೆ ಅಲ್ಲಿ. ಇದು 20ನೇ ಗಿಫ್ಟ್ ಗೈಸ್. ತುಂಬಾ ಚೆನ್ನಾಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಡ್ರೆಸ್ಸು ಕೂಡ ಓಕೆನಾ? 21ನೇ ಗಿಫ್ಟ್ ಇವಳು ಫೇವ್ರೇಟ್ ಗಿಫ್ಟ್. ಇವಳಿಗೆ ಈ ಥರ ಆನೆ ಅಂದರೆ ತುಂಬ ಇಷ್ಟ ಗೈಸ್. ಹೌದು, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಯಪ್ಪ ಗೈಸ್. ಈ ಆನೆ ಕೂಡ ನಮ್ಮ ವಿಜಯನಗರಲ್ಲಿ ಒಂದು ಶಾಪ್ ಇದೆ, ಟೆಡ್ಡಿ ಬಿಯರ್ ಶಾಪ್ ಅಂತ, ಅಲ್ಲಿ ಸಿಗುತ್ತೆ. ತುಂಬ ಇಷ್ಟ ಆಯಿತು ಗೈಸ್ ನಂಗಿದು. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಇದ್ರ ಮೆಟೀರಿಯಲ್ಲು ಮಲ್ಕೊಂಡ್ರೆ ಹಂಗೆ ತಾಚಿ ಮಾಡ್ಬಿಡ್ಬೇಕು, ಅಷ್ಟು ಚಂದ ಇದೆ. ಕ್ಯೂಟ್ ಆಗಿದೆ ಗೈಸ್. ಮೇನ್ಲಿ ಆನೆ ಹೆಂಗಾನೇ ಇರಲಿ, ನನಗೆ ಹೆವಿ ಇಷ್ಟ ಆನೆ. ಮರಿ ಆನೆ ಮತ್ತು ಈ ಥರ ಕ್ಯೂಟ್ ಆನೆ ಅಂದರೆ ಇವಳು ತುಂಬ ಇಷ್ಟ ಗೈಸ್. ಅದಕ್ಕೋಸ್ಕರ ಈ ಆನೆ ಗಿಫ್ಟ್. ಅದು ಸೊಳ್ಳು ನೋಡಿ. ಮತ್ತೆ ಹೇಳ್ತಾ ಇದ್ಲು ನನಗೆ ಈ ಥರ ಚಿಕ್ಕ ಆನೆ, ಒಂದ್ಸಲ ಚಿಕ್ಕ ಆನೆ ಎಲ್ಲ ಕೊಟ್ಟಿದ್ದೀನಿ, ನನಗೆ ದೊಡ್ಡ ಆನೆ ಡಾಲಲ್ಲಿ ದೊಡ್ಡದಾಗಿ ಬೇಕು, ಈ ಥರ ಕ್ಯೂಟ್ ಆನೆ ಅಂತ ಹೇಳಿ. ಯಾಕಂದ್ರೆ ನಾನು ರಿಯಲ್ ಆನೆ ತೊಗೊಂಡು ಇಟ್ಕೊಳಕ್ಕಾಗಲ್ವಲ್ಲ, ಇದು ರಿಯಲ್ ಆನೆ ಥರನೇ ನಂಗೆ ಫೀಲ್ ಆಗುತ್ತೆ ಗೈಸ್. ಇವಾಗ ನಂಗೆ ಆನೆ ಬೇಕಂದ್ರೆ ಇದನ್ನ ಹಿಂಗೆ ಹಗ್ ಮಾಡೋದು. 22ನೇ ಗಿಫ್ಟು ಇದೇನಂದರೆ ಇದು ಗೇಮ್ಸ್ ಆಡೋಕ್ಕೆ. ಇವಳು ಮನೇಲಿ 22ನೇ ಗಿಫ್ಟ್ ಬಂದ್ರಾ? ಆಸ್ಟ್ರೋ ಕ್ರಾಫ್ಟ್. ಇದೇನು ಗೊತ್ತಾ ಗೈಸ್, ರಿಮೋಟ್ ಕಾರ್ ಥರ. ಯಾಕಂದರೆ ಇವಳು ಅವಾಗವಾಗ ಹೇಳ್ತಾ ಇರ್ತಾಳೆ ಅದೆಲ್ಲ. ನಂಗೆ ಬೋರ್ ಆಗುತ್ತೆ, ಅಕಸ್ಮಾತ್ ನಾನು ಸ್ವಲ್ಪ ಬ್ಯುಸಿ ಇದ್ದರೆ, ಇವಾಗ ಮಿನಿ ವ್ಲಾಗ್ ಅದು ಇದು ಏನಾದ್ರೂ ಮಾಡೋದ್ರಲ್ಲಿ ಬ್ಯುಸಿ ಇದ್ದರೆ, ಎಲ್ಲ ನಾವು ಹೋಗಿದ್ದಾಗ ಬ್ಯುಸಿ ಇದ್ದರೆ, ಇವಳು ಮನೇಲೇ ಇದ್ದಾಗ ನಂಗೆ ಬೋರ್ ಆಗ್ತೈತೆ ನನಗೇನೋ ರಿಮೋಟ್ ಕಾರ್ ಅದು ಕೊಡ್ಸು, ಅದ್ರ ಜೊತೆ ನಾನು ಆಟಾಡ್ಕೊಂಡಿರ್ತೀನಿ. ಮತ್ತು ಈ ಥರ ಥಿಂಗ್ಸ್ ಇದ್ದರೆ ಅವಳಿಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಇದನ್ನು ಕೊಡ್ಸಿದ್ದೀನಿ. ಅದು ಇದು ಎರಡೇನೂ ಕೊಡ್ಸಿದ್ದೀನಿ ಅಂದರೆ ಅಕ್ಕ ತಂಗಿ ಕಿತ್ತಾಡಲಿ ಅಂತ. ಕಿತ್ತಾಡಬಾರ್ದು ಅಂತ. ಇದ್ರಲ್ಲಿ ಕಿತ್ತಾಡೋದು, ಇದು ಫೈಟ್ ಮಾಡೋದು, ಅದ್ರಲ್ಲಿ ಫೈಟ್ ಮಾಡೋದು. ಆದ್ರೆ ಇದನ್ನ ಕೊಡ್ಸಿರೋದು ನಾವಿಬ್ರು ಕಿತ್ತಾಡಬಾರ್ದು, ನನಗೆ ಬೇಕು. ಫಸ್ಟು ಒಂದು ಸಿಂಗಲ್ ನೋಡಿದೆ ಗೈಸ್, ಆಮೇಲೆ ಥಿಂಕ್ ಆಯಿತು ಇವಾಗ ಇವಳಿಗೊಬ್ಳಿಗೆ ಅಂಕಿತನು ಏನು ಮಾಡ್ತಾ ಇರ್ತಾಳೆ ಅಂತ. ಇವಾಗ ಅದ್ರ ನನ್ನ ಒಬ್ಳು ಲಾಸ್ಟ್ ಅದೆಲ್ಲ ಅಜೀವ್ ಮಾಡ್ತಾ ಇದೆಯಾ? ನಿಂದು ಯಜಮಾನ ಸಾಂಗಳು, ಯಜಮಾನ ಇರೋದಿಲ್ಲ. ಓಕೆ ಗೈಸ್, ಇದು ಹೇಗಿದೆ ಅಂತ ನೋಡೋಣ ಬನ್ನಿ ಇವಾಗ. ಓಕೆನಾ? ಶೆಲ್ ಹಾಕ್ಬೇಕೀಗ. ಹಾಕ್ಬೇಕೆಲ್ಲ ತೊಗೊಂಡು ಬಂದಿ. ಅಂಡ್ ಇದು ಇವನ್ ಕೊಟ್ಟಿರೋ ಬೊಕ್ಕೆ ಇನ್ನ ಹೆಂಗಿದೆ ನೋಡಿ. ಇವನ್ ಕೊಟ್ಟಿರೋ ಬೊಕ್ಕೆ ಆಕ್ಚುಲಿ ನನ್ಗೆ ಖುಷಿಯಾಗಿದೆ. ಏನು ಗೊತ್ತಾ, ಫ್ಲವರ್ ಏನಾರ ಬೊಕ್ಕೆ ಕೊಟ್ಟಿದ್ರೆ ಅದು ಹಾಳಾಗಿ ಹೋಗ್ಬಿಟ್ಟಿರೋದು ಗೈಸ್. ಇಷ್ಟೊತ್ತಿಗೆ ಅದು ಪ್ರಿಸರ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಇದಂದ್ರೆ ನೀವು ಎಷ್ಟು ವರ್ಷ ಪ್ರಿಸರ್ವ್ ಮಾಡ್ಬೋದು, ಹಿಂಗೆ ಇರುತ್ತೆ. ಯಾಕಂದ್ರೆ ಇದು ಹಾಳಾಗಲ್ಲ, ಯಾಕಂದ್ರೆ ಅದು ಹಿಂದೆಗಡೆ ಈ ಥರ ತಂತಿಯಿಂದ ಮಾಡಿರೋದು. ನಾನೇ ನೋಡಿಲ್ಲ ಅದೆಲ್ಲ. ಚೆನ್ನಾಗಿದೆ. ಅದು ಮ್ಯಾಗ್ನೆಟ್ ಅಂಟ್ಕೊಂಡ್ಬಿಡ್ತು. ಓಕೆ, ಹುಚ್ಚರನ್ನ ಅಂತಾರೆ ಇಂಗ್ಲೀಷಲ್ಲಿ ಕ್ರ್ಯಾಕು, ಹುಚ್ಚರನ್ನ ಅಂತಾರೆ ಇಂಗ್ಲೀಷಲ್ಲಿ ಕ್ರ್ಯಾಕು. ಇವಳನ್ನ ನೋಡಿ ನಾನು ಆಗೋದೇ ಸೈಕು. ಓ ಮೈ ಗಾಡ್, ಸತ್ತೋದೆ ನೋಡಿ ಅಂತ ಆಡ್ಬೇಕು ನಾನು. ಸಕ್ಕದಾಗಿ ಹೇಳ್ದೆ ಗುರು, ಏನ್ ಹೇಳ್ದೆ ಗುರು. ನಮ್ಮಲ್ಲಿ ಕಲೆ ಅನ್ನೋದಿದೆ, ಅದೆಲ್ಲ ತೋರ್ಸ್ಕೋಬಾರ್ದು. ಸ್ಮೋಕ್ ಎಫೆಕ್ಟ್ ಎಲ್ಲ ಬರುತ್ತೆ. ನಮ್ಮ ಮಮ್ಮಿ ಹತ್ರ ಐತೆ, ಕರಿಯಮ್ಮ ನಿನ್ನ ಹತ್ರ ಹೇಳ್ಕೊಳಮ್ಮ. ಇಲ್ಲಿ
ಸ್ಮೋಕು ಹಾಕಿ ಅಮ್ಮ ಇವಾಗ ಹೊತ್ತು ಸ್ಮೋಕ್ ನೋಡು. ವಾ ನಮ್ಮಮ್ಮ ಮಾಡಿಸ್ತಾರ. ನನಗೆ ಆ ಗಿಫ್ಟ್ ಇಷ್ಟ ಆಯ್ತು ಅಂದ್ರೆ ಗೈಸ್, ನನಗೆ 3 ಗಿಫ್ಟ್ ಇಷ್ಟ ಆಗಿದೆ. ಒಂದು ಆನೆ. ಹಂಗಂದ್ರೆ 25 ಗಿಫ್ಟ್ ವ್ಯಾಲ್ಯೂ ಅಲ್ಲ, ಎಲ್ಲ ಗಿಫ್ಟು ಇಷ್ಟ, ಆದರೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಆನೆ, ಫೋಟೋ ಫ್ರೇಮು. ಆಫ್ ಮಾಡಲಾ? ಜಾಸ್ತಿ ಇಷ್ಟ ಆಗಿದೆ ಅಂದರೆ ಆನೆ, ಫೋಟೋ ಫ್ರೇಮು, ಮತ್ತು ಈ ಚಿಕ್ಕ ಪುಟ್ಟ ಆಟ ಆಡೋದು, ಅದು ಇದೆಲ್ಲ ಐತಲ್ಲ, ಅದೆಲ್ಲ ತುಂಬ ಇಷ್ಟ ಆಯಿತು. ಓಕೆ ಅಂಕಿತಾ, ನಿಂಗೆ ಯಾವ ಗಿಫ್ಟ್ ಇಷ್ಟ ಆಯಿತು? ಎಲ್ಲ ಸರಿ, ಅದರಲ್ಲಿ ಸ್ಪೆಸಿಫಿಕ್ ಇದು ಆಟ ಆಡೋದು ತಾನೆ? ಏರ್ ಡ್ರೈವರ್ ಅಥವಾ ಏರ್ ರೋಲರ್ ತಾನೆ? ಇಲ್ಲ ಆಟ ಸಾಮಾನು. ನಿಜ ಹೇಳ. ನಾನು ಹೇಳಿದ್ನ ತೋರ್ಸು ಪ್ರೂಫ್. ಅವಳು ಇವಾಗ ಅದು ಆಟ ಆಡೋದು ನೋಡಿದ್ಲಲ್ಲ, ಅದಕ್ಕೆ ಅದ್ರಲ್ಲಿ ಹಿಂಗೆಲ್ಲ ಬಗ್ ಅಂತೆಲ್ಲ ಬಂತಲ್ಲ, ಸೊ ಅದಕ್ಕೆ ಇದು ಇಷ್ಟ. ಏರ್ ಕಲರ್ ಇಷ್ಟ ಇಲ್ವಾ? ಅದು ಹೆಂಗಿದ್ರು ಯೂಸ್ ಮಾಡೇ ಮಾಡ್ತೀನಿ, ಇದು ಇಷ್ಟ. ಅದು ಇಷ್ಟ ಆಯ್ತು? ನಾನು ಯಾವುದು ನೋಡೇ ಇಲ್ಲ, ಆ ತೋರಿಸಿಲ್ಲ ಯಾವ್ದು ಇಷ್ಟ ಆಯ್ತು. ಅಲ್ಲ, ತಂದಾಗಿಂದ ಮನೇಲೆ ಆಯ್ತಲ್ಲಮ್ಮ. ಚಾಕ್ಲೇಟ್ ಇಷ್ಟ ಆಯ್ತು. ಚಾಕ್ಲೇಟ್ ಇಷ್ಟ ನೋಡೋ, ಚಾಕ್ಲೇಟ್ ಇಷ್ಟ ಆಯ್ತಂತೆ. ಚಾಕ್ಲೇಟ್ ಇಷ್ಟ ಆಯ್ತಂತೆ. ಅದೇ ಬಂದಾಗ ಅದನ್ನೇ ತಾನೇ ತಿಂದಿರೋದು ಅವರು. ನಮಗೆ ಆಕ್ಚುಲಿ ಇವೆಲ್ಲ ಕ್ಲೀನಾಗಿ ನೋಡಿಲ್ಲ. ನಾನೆಲ್ಲ ತಗೊಂಡ್ ಬರೋದು ತುಂಬೋದು, ನಮ್ಮ ರೂಮ್ಗೆ ಎತ್ಕೊಂಡು ಹೋಗಿ ತುಂಬೋದು, ಅದೇ ಆಗೈತೆ. ಒಡ್ಡ ನಿಂಗೆ ಗಿಫ್ಟ್ ಇಷ್ಟ ಆಯ್ತು? ಸರಿ, ಊಟ ತಣ್ಣಗಾಗುತ್ತೆ. ಯಾವುದು? ಎಲ್ಲ ಸ್ಪೆಸಿಫಿಕ್ ಆಗಿ ಯಾವುದು? ಆನೆ. ಅಮ್ಮ ಹೇಳ್ಕೊಡ್ತಾ ಇರೋದು ಆನೆ ಅಂತ. ನಂಗೂ ಅಷ್ಟೇ ಗೈಸ್, 22 ಗಿಫ್ಟು ನಾನು ಯೂಸ್ ಮಾಡೋದೆ. ಅರೆ ಜಾಸ್ತಿ ಇಷ್ಟ ಆಗಿದೆ 3, ಆಯ್ತಾ? ಓಕೆ, ಸ್ವಲ್ಪ ದಿವಸದಲ್ಲಿ ಯಾವ್ದೇ ಗಿಫ್ಟ್ ಇರುತ್ತೆ. ಅಲ್ಲ ಹಂಗಾದ್ರೆ ನಮ್ಮ ಅಮ್ಮನ ಮಾತಿನ ಅರ್ಥ ನಾನು ಇವೆಲ್ಲ ಬಿಸಾಕ್ತೀನಿ ಅಂತ ನಮ್ಮ ಮಮ್ಮಿ. ಸ್ವಲ್ಪ ದಿವಸದಲ್ಲಿ ಎಲ್ಲೆಲ್ಲಿರುತ್ತೋ ಅಂದ್ರೆ ಏನ್ ಅರ್ಥ? ಬಿಸಾಕದಲ್ಲ, ಇಲ್ಲೊಂದು ಅಲ್ಲೊಂದು, ಆ ರೂಮಲ್ಲೊಂದು, ಈ ರೂಮಲ್ಲೊಂದು, ಅವೆಲ್ಲ ಇರ್ತೀನಿ ಗೈಸ್. ನಾನು ಮನೆ ತುಂಬ ನನ್ನ ವಸ್ತುಗಳೇ ಇರಬೇಕು ಅಂತ. ಆಯ್ತಾ, ಇವಾಗ ಊಟ ಮಾಡಬೇಕು ನಾವು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೈಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ. ಬಾಯ್. ಬಾಯ್.